ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಎಕ್ಸಾಮ್ ವಾರಿಯರ್ ಬುಟ್ ಕ್ಯಾಂಪ್ ಸೀಸನ್ 4ನ 5ನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು 5am ಕ್ಲಬ್ ಸೇರ್ಕೋತಾ ಇದ್ದೀರಾ, 5:30ಗೆ ಲೈವ್ಗೆ ಬರ್ತಾ ಇದ್ದೀರಾ. ನಿಮ್ಮೆಲ್ಲರ ಉತ್ಸಾಹ ನೋಡಿ ತುಂಬ ಖುಷಿ ಆಗ್ತಾ ಇದೆ. ವಿತಿನ್ ಎ ಇಯರ್ ಈ ಕನ್ಸಿಸ್ಟೆನ್ಸಿನ ಹೀಗೆ ಮೇಂಟೈನ್ ಮಾಡಿದರೆ ನೀವು ಬಯಸಿದ ಸಕ್ಸಸ್ ನಿಮಗೆ ಸಿಗುವ ಭರವಸೆ ನನಗೆ ಗ್ಯಾರಂಟಿ ಇದೆ. ಆದರೆ ಬರೀ ಸಕ್ಸಸ್ ಬಗ್ಗೆ ಮಾತಾಡ್ತಾ ಕೆಲವೊಮ್ಮೆ ಯುವಕ ಯುವತಿಯರು ಸೋತ್ಬಿಟ್ಟಿರ್ತಾರೆ. ಯಾವುದೋ ಎಕ್ಸಾಮಲ್ಲಿ ಫೇಲ್ ಆಗಿರುತ್ತೆ, ಅದರಿಂದ ಅವರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅಂಥವರು ತಮ್ಮ ಸೆಟ್ ಬ್ಯಾಕ್ಸಿಂದ ಕಮ್ ಬ್ಯಾಕ್ಸ್ ಆಗುವ ಬೌನ್ಸ್ ಬ್ಯಾಕ್ ಫಿಲಾಸಫಿ ಏನು ಅನ್ನೋ ರಿಲೇಟೆಡ್ ಆಗಿ ಇವತ್ತು ಮಾತಾಡ್ತಾ ಬರೋಣ. ಪ್ರತಿಯೊಬ್ಬರು ಬೌನ್ಸ್ ಬ್ಯಾಕ್ ಆಗ್ಬೋದು. ಬೌನ್ಸ್ ಬ್ಯಾಕ್ ಆದಾಗಲೇ ನಮಗೆ ಇನ್ನೂ ಅತ್ಯುನ್ನತ ಯಶಸ್ಸು, ಅಂದರೆ ವರ್ಷನ್ 1ಇಂದ ವರ್ಷನ್ 2, 3 ಲೆವೆಲ್ನ ಯಶಸ್ಸು ನಮಗೆ ಸಿಗ್ಬೋದು. ಅದಕ್ಕೋಸ್ಕರ ಇವತ್ತೊಂದು ಅತ್ಯುತ್ತಮವಾದ ಟಾಪಿಕ್, ಹೌ ಟು ಓವರ್ಕಮ್ ಫ್ರಮ್ ಫೇಲ್ಯೂರ್ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ. ಸ್ನೇಹಿತರಿಗಾಗಲೇ ನಿಮಗೆ ಗೊತ್ತು, ಡೇ 1ನಲ್ಲಿ ದಿನಚರ್ಯ, ಡೇ 2ನಲ್ಲಿ ಬ್ರಹ್ಮಚರ್ಯ, ಡೇ 3ನಲ್ಲಿ ಸಹಚರ್ಯದ ಬಗ್ಗೆ ಮಾತಾಡಿದ್ವಿ, 4th ಡೇ ಹಣದ ಮನೋವಿಜ್ಞಾನ ಮಾತಾಡಿದ್ವಿ. ಇವತ್ತು ಹೌ ಟು ಓವರ್ಕಮ್ ಫ್ರಮ್ ಫೇಲ್ಯೂರ್ ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ. ಈ ವಿಡಿಯೋದಲ್ಲಿ ಅಥವಾ ಈ ಸೆಷನಲ್ಲಿ ನಾನು ಏನೇನು ನಿಮಗೆ ಟಾಪಿಕ್ ಡಿಸ್ಕಸ್ ಮಾಡ್ತೀನಿ ಅಂದರೆ, ವೈ ಡು ಯು ಕನ್ಸಿಡರ್ ಯು ಫೇಲ್ಡ್? ನಾನು ಸೋತಿದ್ದೀನಿ ಅಂತ ನೀವು ಯಾಕೆ ಕನ್ಸಿಡರ್ ಮಾಡ್ತೀರಿ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಹೌ ಟು ರೆಸ್ಪಾಂಡ್, ಅದಕ್ಕೆ ಹೇಗೆ ನಾವು ಪ್ರತಿಕ್ರಿಯೆ ಕೊಡಬೇಕು, ಇಮಿಡಿಯೇಟ್ಲಿ ಹೇಗೆ, ಲಾಂಗ್ ಟರ್ಮಲ್ಲಿ ಹೇಗೆ, ಅಂದರೆ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮಲ್ಲಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತೀನಿ. ಈ ಓವರ್ಕಮ್ ಆಗೋದಕ್ಕೆ 12 ಟಿಪ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಆ್ಯಂಡ್ ರೆಸಿಲಿಯನ್ಸ್ ಅಂತ ಒಂದು ಪದ ಬಳಸ್ತೀವಿ ನಾವು ಇಂಗ್ಲೀಷಲ್ಲಿ. ರೆಸಿಲಿಯನ್ಸ್ ಈಸ್ ಅ ಗ್ರೇಟೆಸ್ಟ್ ಸೊಲ್ಯೂಷನ್ ಟು ಫೇಲ್ಯೂರ್. ಅದನ್ನು ಹೇಗೆ ಬಿಲ್ಟ್ ಮಾಡ್ಕೋಬೇಕು, ಸೋತಾಗ ಏನು ಮಾಡಬಾರ್ದು, ಏನು ಮಾಡಬೇಕು ಸರಿ, ಏನು ಮಾಡಬಾರ್ದು ಇಂಪಾರ್ಟೆಂಟ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಿ ಎ ವಾರಿಯರ್ ಆಗಿರೋದು ಲಕ್ಷಣ ಏನು, ವಾರಿಯರ್ ಅಂದರೆ ಸೋಲು ಇರಲೇಬೇಕಾ ಅನ್ನೋ ರಿಲೇಟೆಡ್ ಡಿಸ್ಕಸ್ ಮಾಡೋಣ. 8 ವರ್ಲ್ಡ್ಲಿ ಕಂಡೀಷನ್ಸ್, ಗೌತಮ ಬುದ್ಧ ಹೇಳಿದ ಜಗತ್ತಿನ ವಾಸ್ತವಾದ 8 ವರ್ಲ್ಡ್ಲಿ ಕಂಡೀಷನ್ಸ್ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತೀವಿ. ಹಾಗೆ 3 ಫೇಲ್ಯೂರ್ ಸ್ಟೋರೀಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಅಂದರೆ ನಾವು ಯಾವಾಗಲೂ ಯೂಟ್ಯೂಬ್ಗೆ ಹೋದರೆ ಸರ್ಚ್ ಫೇಲ್ಯೂರ್ ಸ್ಟೋರೀಸ್ ಅಂತ ಹೊಡಿದ್ರೆ ಬರೋದೇ ಇಲ್ಲ, ಬರೀ ಸಕ್ಸಸ್ ಸ್ಟೋರೀಸ್ ಬರುತ್ತೆ. ಒಂದು 3 ಫೇಲ್ಯೂರ್ ಸ್ಟೋರೀಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಆವಾಗ ನಿಮಗೆ ಓವರ್ಕಮ್ ಆಗೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಏನು ನಿಮಗೆ ಸಮಾಧಾನ ಮಾಡುವಂಥ, ಸಾಂತ್ವನ ಮಾಡುವಂಥ ಕೆಲಸವನ್ನೇ ಮಾಡ್ತೀನಿ ಅಂದ್ಕೋಬೇಡ್ರಿ. ಅದರ ಆಚೆಗೆ ಪುಟಿದೆದ್ದು ಬರುವಂಥ, ಉತ್ಸಾಹಿತರಾಗುವಂಥ, ಹೊಸ ಝೀಲ್ ಬೆಳೆಸ್ಕೊಳ್ಳುವಂಥ ವಿಚಾರವಾದ ಡಿಸ್ಕಷನ್ಗಳಿರುತ್ತೆ. ಸ್ನೇಹಿತರೆ, ಇವತ್ತೇ ಈ ಟಾಪಿಕ್ ಯಾಕೆ ತೊಗೊಂಡಿದ್ದೀರಿ ಅಂದರೆ, ಇವತ್ತು ಸ್ಕಂದ ಮಾತಾ ದೇವಿಯ ಆರಾಧನೆ, 5ನೇ ದಿವಸ ಸ್ಕಂದ ಮಾತಾ ದೇವಿಯನ್ನು ನಮ್ಮ ನವರಾತ್ರಿ ದಿನಗಳಲ್ಲಿ ಆಚರಿಸ್ತಾ ಬರ್ತೀವಿ. ಮೆಟರ್ನಲ್ ಕ್ಯಾರೆಕ್ಟರಿಸ್ಟಿಕ್, ಆ ತಾಯಿಯ ಗುಣ ಇರುವಂಥ ದೇವಿ. ತಾಯಿಗೆ ಗೊತ್ತು, ಮಗುವಿಗೆ ಖುಷಿಯಾದಾಗೂ ತಾಯಿ ಜೊತೆಗಿರ್ತಾಳೆ, ನೋವಾದಾಗೂ ಜೊತೆಗಿರ್ತಾಳೆ. ನಾವು ಸಕ್ಸಸ್ ಸ್ಟೋರಿಗಳು ನೋಡ್ತಾ ಇರ್ತೀವಿ, ಯಾವುದೇ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಗೆದ್ದವರ ಫೋಟೋ ಇರುತ್ತೆ. ಗೆದ್ದವರಿಗಿಂತ 1000 ಪಟ್ಟು ಜನ ಸೋತವರು ಇರ್ತಾರೆ, ಅವ್ರ ಬಗ್ಗೆ ಮಾತಾಡೋರೇ ಇರಲ್ಲ. UPSC ರಿಸಲ್ಟ್ ಬಂತು, KPSC ರಿಸಲ್ಟ್ ಬಂತು, ನೀಟ್ ರಿಸಲ್ಟ್ ಬಂತು, PU ರಿಸಲ್ಟ್ ಬಂತು, 10th ರಿಸಲ್ಟ್ ಬಂತು, ಎಲ್ಲ ಕಾಲೇಜು, ಸ್ಕೂಲು, ಇನ್ಸ್ಟಿಟ್ಯೂಟ್ ಮುಂದೆ ಸಕ್ಸಸ್ ಸ್ಟೋರಿ ಬೋರ್ಡ್ಗಳಿರ್ತವೆ. ಅಲ್ಲಿ ಸೋತವರಿಗೆ ಒಂದು ಸಾಂತ್ವನದ ಮಾತಲ್ಲ, ಅವ್ರ ಬಗ್ಗೆ ನೆನೆಸ್ಕೊಳ್ಳೋಕ್ಕೂ ರೆಡಿ ಇರಲ್ಲ. ಬಟ್ ತಾಯಿಯ ಗುಣ ಇದೆಯಲ್ಲ, ಸೋತವರಿಗೂ ಒಂದು ಬೆನ್ನ ಮೇಲೆ ತಟ್ಟಿ ಸಮಾಧಾನ ಮಾಡುವ ಗುಣ ಇರುತ್ತಲ್ಲ, ಆ ಥರದ ಸ್ಕಂದ ಮಾತಾದೇವಿ. ಈಕೆ ಪ್ರೀತಿ ಕೊಡ್ತಾಳೆ, ಪ್ರೊಟೆಕ್ಷನ್ ಕೊಡ್ತಾಳೆ, ಭದ್ರತೆ ಆ್ಯಂಡ್ ಟೆನಾಸಿಟಿ ಅಂತ ಒಂದು ಇಂಪಾರ್ಟೆಂಟ್ ವರ್ಡ್ ಇದಕ್ಕೆ ಕನ್ಸಿಡರ್ ಮಾಡ್ತೀವಿ ಸ್ಕಂದ ಮಾತಾದೇವಿಗೆ. ಟೆನಾಸಿಟಿ ಅಂದರೆ ಯಾರು ಸೋತು ಹೋಗಿದ್ದಾರೋ ಆ ದಾರಿಯನ್ನು ಬಿಡದ ಹಾಗೆ ಬೌನ್ಸ್ ಬ್ಯಾಕ್ ಮಾಡೋವರೆಗೂ ಅವರಿಗೆ ಪ್ರೇರಣೆಯಾಗಿ ನಿಲ್ಲುವ ಶಕ್ತಿ ಇದು. ಸುಮ್ಮನೆ ಸರ್ಚ್ ಮಾಡಿ ಗೂಗಲಲ್ಲಿ ಟೆನಾಸಿಟಿ ಅಂತ. ಆ ಟೆನಾಸಿಟಿಯ ಪವರ್ ಇರುವಂಥ ದೇವಿ ಸ್ಕಂದ ಮಾತಾ. ಹಾಗಾಗಿ ಇವತ್ತು ಆಕೆಯ ರಿಲೇಟೆಡ್ ಆದ ಟಾಪಿಕನ್ನೇ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ. ಸ್ನೇಹಿತರೆ, ವೈ ಡು ಯು ಕನ್ಸಿಡರ್ ಯು ಫೇಲ್ಡ್? ಫಸ್ಟ್ ಕೇಳಿದ್ದೀನಿ, ನೀವು ಫೇಲ್ಡ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀರಾ ಅನ್ನೋದೇ ನನ್ನ ಫಸ್ಟ್ ಪ್ರಶ್ನೆ ಆಗಿರುತ್ತೆ. ದೇಶದಲ್ಲಿ, ಜಗತ್ತಿನಲ್ಲಿ ಏನಾಗ್ತಾ ಇದೆ ನಿಮಗೆ ಗೊತ್ತೇ ಇದೆ. ಸೀಟ್ಸ್ಗಳು ಲಿಮಿಟೆಡ್ ಇದೆ, ಆಸ್ಪಿರೆಂಟ್ಸ್ಗಳು ಜಾಸ್ತಿ ಇರ್ತೀವಿ. UPSCಗೆ 1000 ಸೀಟ್ ಇರುತ್ತೆ, 10 ಲಕ್ಷ ಆಸ್ಪಿರೆಂಟ್ಸ್ ಇರ್ತಾರೆ. ಅದರಲ್ಲಿ ಒಂದಿಷ್ಟು ಜನ ನೆಗ್ಲೆಕ್ಟ್ ಮಾಡೋಣ, 50% ನೆಗ್ಲೆಕ್ಟ್ ಮಾಡೋಣ, 5 ಲಕ್ಷನಾದರೂ ಒಂದಷ್ಟು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇರ್ತಾರೆ. ಕೊನೆಗೆ ಹೋಗೋಣ 10,000ಕ್ಕೆ ಬರುತ್ತೆ ಹೆಚ್ಚು ಕಡಿಮೆ ಮೇನ್ಸ್ಗೆ. 10,000 ಜನ ಮೇನ್ಸ್ಗೆ ಹೋಗಿದ್ದಾರೆ ಅಂದರೆ ಅವ್ರು ಸೀರಿಯಸ್ ಆಸ್ಪಿರೆಂಟ್ಸೇ. ಅದರಲ್ಲಿ ಹೋಗಲಿ 3,000 ಜನರವರೆಗೂ ಸುಮಾರು ಇಂಟರ್ವ್ಯೂಗೆ ಬರ್ತಾರೆ, ದೋಸ್ ಆರ್ ಬೆಸ್ಟ್. ಬಟ್ ಫೈನಲಿ ಸೆಲೆಕ್ಟೆಡ್ 1,000 ಮಾತ್ರ. ಆ ಹೊರಗೆ ಉಳಿದವರು ಎಲ್ಲರೂ ಸೋತವ್ರ ಅವರು ಅನ್ನೋ ಪ್ರಶ್ನೆ ನೋಡಿದಾಗ ಇಲ್ಲೇನಾಗುತ್ತೆ ಅಂದರೆ, ಅವರು ಎಲ್ಲ ಪ್ರಯತ್ನದ ಆಚೆಗೂ, ಅವರ ಬ್ರಿಲಿಯನ್ಸಿ ಆಚೆಗೂ, ಅವರ ಇಂಟೆಲೆಕ್ಚುಯಲ್ ಮೆಮೊರಿ, ಕ್ರಿಯೇಟಿವಿಟಿ ಎಲ್ಲದರ ಆಚೆಗೂ
ಬೇರೆ ಬೇರೆ ಸಿಸ್ಟಮ್ಗಳು ರೂಲ್ ಮಾಡ್ತಾ ಇರ್ತವೆ. ರಿಸರ್ವೇಷನ್ಸ್ ಇರುತ್ತೆ, ಬೇರೆ ಬೇರೆ ಹಾರಿಜಾಂಟಲ್ ವರ್ಟಿಕಲ್ ರಿಸರ್ವೇಷನ್ಸ್ಗಳು, ಇನ್ನೇನೇನೇನೋ ಕಾರಣಗಳಿರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಈ ಎಲ್ಲ ಕಾರಣಕ್ಕೆ ಇದರಿಂದ ಚೆಸ್ಮೇಟ್ಗಳ ಆಟ ಆಡಿ ಹೊರಗೆ ಉಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಫ್ಯೂ ಸೀಟ್ಸ್ ಮೋರ್ ಆಸ್ಪಿರೆಂಟ್ಸ್ ಇರುತ್ತೆ. ಹೊರಗಡೆ ಇದು ಎಜುಕೇಷನ್ ಆಚೆಗೆ ಹೋದಾಗ ಕಡಿಮೆ ಸಂಪನ್ಮೂಲದ ಜೊತೆ ಹೆಚ್ಚು ಜನಗಳ ಸಂಘರ್ಷ ನಡೀತಾ ಇರುತ್ತೆ. ಯಾವುದೋ ಸ್ಕೀಮ್ ಅನೌನ್ಸ್ ಆಗುತ್ತೆ ಗೌರ್ಮೆಂಟಿಂದ, ಅದು ಪಡ್ಕೊಳ್ಳೋಕೆ ಹೋದಾಗ ಒಂದು 20 ಜನಕ್ಕೆ ಮಾತ್ರ ಅವೈಲೇಬಲ್ ಇರುತ್ತೆ, 200, 300, 1000 ಅಪ್ಲಿಕೇಶನ್ ಬರುತ್ತೆ. ಅದು ಸಿಗಲಿಲ್ಲ ಅಂದ್ಕೊಳ್ಳಿ ಸೋತ್ವಿ ಅನ್ಕೋತಾ ಇರ್ತೀವಿ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ನೀವು ಸೋತಿರ್ಬೋದು ನೀವು ವೈಯಕ್ತಿಕವಾಗಿನ ಈ ಸಿಸ್ಟಮಿಂದನಾ ಅಂತ. ಯಾಕಂದರೆ KPSC ಈಗ KS ಎಕ್ಸಾಮ್ ನಡೆಯುತ್ತೆ, 400 ಪೋಸ್ಟ್, ಒಂದು 2-2.5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ನಿಯರ್ಲಿ 3 ಲ್ಯಾಕ್ ಅನ್ಕೋಬೋದು. ಆ ಮಕ್ಕಳು ಇನ್ನು 17-18 ವರ್ಷದ ಏಜ್, 17 ಇರುತ್ತೆ ಅಷ್ಟೇ, 18 ಮುಟ್ಟಿರಲ್ಲ. ನೀಟ್ ಎಕ್ಸಾಮ್ ಅಂತ ಕಾಟ ಕೊಡ್ತೀವಿ. 25 ಲಕ್ಷ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಸಿವಿ, 1 ಲಕ್ಷ ಪೋಸ್ಟ್ ಇರುತ್ತೆ. ಅಂದರೆ ಇನ್ನು 24 ಲಕ್ಷ ಆ 17 ಇನ್ನು ಮೆಚ್ಯೂರ್ಡ್ ಒಂದು ಪ್ರೌಢ ಏಜೇ ಮುಟ್ಟದ ಮಕ್ಕಳಿಗೆ ನೀನು ಸೋತೋಗಿದೆಯಾ ಅಂತೀವಲ್ಲ, ಈಸ್ ಇಟ್ ರೈಟ್? ಹಾಗಾಗಿ ನಾವು ಸೋತಿದ್ದೀವಿ ಅನ್ನೋದು, ನಿಜವಾಗ್ಲೂ ಸೋತಿದ್ದೀವ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಸೋತಿದ್ದೀವ ಇಲ್ವಾ ಅನ್ನೋದು ಫಸ್ಟ್ ಗೊತ್ತಾಗತ್ತೆ ನಮಗೆ. ಜೊತೆಗೆ ಬರೋಣ, ಈಗ ಏನು ಮಾಡೋಕ್ಕೆ ಬರಲ್ಲ, ಜಗತ್ತಿನ ನಿಯಮ. ನೀನು ಸೋತಿದ್ದೀಯಾ ಅಂದ್ಕೊಳ್ಳೆ ಸೋತ್ಬಿಟ್ಟಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಯಾರು ಸೀಟ್ ಪಡ್ಕೊಂಡು ಅವ್ರು ಗೆದ್ದಿದ್ದಾನೆ ಅನ್ಕೋತೀವಿ, ಅದು ಒಪ್ಕೊಂಡ್ಬಿಡೋಣ. ಒಪ್ಕೊಂಡು ನಂತರ ಏನೇನು ಆಗುತ್ತೆ ಪ್ರೊಸೀಜರ್ ಬರ್ತೀನಿ. ಇಮಿಡಿಯೇಟಾಗಿ ಏನು ರೆಸ್ಪಾಂಡ್ ಮಾಡಬೇಕು? ಬೇಸರ ಆಗುತ್ತಾ ಖುಷಿ ಆಗುತ್ತಾ ಅಂತ ಅಂದರೆ, ಏನು ಸರಿ ಕೆಟ್ಟ ಪ್ರಶ್ನೆ ಕೇಳ್ತೀರಾ? ಯಾರಿಗೆ ತಾನೇ ಸೋಲು ಖುಷಿ ಕೊಡೋಕ್ಕೆ ಸಾಧ್ಯ? ಎವ್ರಿಬಡಿ, ಪ್ರತಿಯೊಬ್ಬರಿಗೂ ಬೇಜಾರಾಗತ್ತೆ, ತುಂಬ ಬೇಜಾರಾಗತ್ತೆ. ಆ ಬೇಜಾರು ಪಟ್ಕೋಬಾರ್ದಾ? ಪಟ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಬೇಸರ ಪಟ್ಕೊಳ್ರಿ, ಏನೂ ವರಿ ಇಲ್ಲ. ಬಟ್ ಖುಷಿ ಅನ್ನೋ ಪದ ಬರೋದೇ ಇಲ್ವಾ ಇಲ್ಲಿ ಅಂದರೆ ಬಂದೇ ಬರುತ್ತೆ. ನೀವು ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡ ಸಾಧನೆ ಮಾಡಿದಾಗ ಕೂತ್ಕೊಂಡು ಅಲ್ಲಿ ಹರಟೆ ಹೊಡಿತಾ ಹೇಳ್ತಾ ಇರ್ತಾನೆ, ನಾನು 10th ಫೇಲ್ ಆಗಿದ್ದೆ, ಯು ಕ್ಯಾನ್ ಎಂಜಾಯ್ ದ 10th ಫೇಲ್ ಆಗಿದ್ದೆ. ಈ PU ಫೇಲ್ ಇತ್ತು, PUC ಫೇಲ್ ಅಂತ ಫಿಲ್ಮೇ ಆಗೋಯ್ತು. PU ಫೇಲ್ ಆಗಿದ್ದ, ಫೇಲ್ ಆದ ದಿನ ಸಫರ್ ಪಟ್ಟಿದ್ದ, ಬಟ್ ಮುಂದೊಂದು ದಿನ ಅದನ್ನು ನೆನೆಸ್ಕೊಂಡು ಎಂಜಾಯ್ಸ್, ಫೇಲ್ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಹಾಗಾಗಿ ನಮ್ಮ ಇವತ್ತಿನ ಫೇಲ್ಯೂರ್ ಈ ಟೆಂಪರರಿ ಟೈಮ್ ಲಿಮಿಟ್ಗಷ್ಟೇ ಬೇಸರ ಕೊಡುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಮುಂದೊಂದು ದಿನ ನೀವು ಬೌನ್ಸ್ ಬ್ಯಾಕ್ ಆಗಿ ಬರ್ತಿರಲ್ಲ, ಬಂದಾಗ ಅದನ್ನು ನೋಡ್ಕೊಂಡು ನಗ್ತಾ ಇರ್ತೀರ. ನಾನು ಸೋತಿದ್ದೆ ಹೀಗಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀರ. ಎಲ್ಲರೂ ಹೇಳ್ಕೊಂಡಿದ್ದಾರೆ, ಎಲ್ಲ ಜಗತ್ತಿನ ಸಾಧಕರು ನಾನು ಹೇಗೆ ವರ್ಸ್ಟಾಗಿ ಸೋಲ್ತಾ ಇದ್ದೆ, ಹೇಗೆ ಬೌನ್ಸ್ ಬ್ಯಾಕ್ ಆಗಿ ಬಂದೆ. ಅಂದರೆ ಆ ಘಟನೆ ಈ ಕ್ಷಣಕ್ಕೆ ಬೇಸರ, ಬಟ್ ಲಾಂಗ್ ಟರ್ಮಲ್ಲಿ ಒಂದಿನ ಅದನ್ನು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀರಿ ನೀವು. ಅದೇ ರೀತಿ ಇಮಿಡಿಯೇಟ್ ರೆಸ್ಪಾನ್ಸ್ ಅಳಬೇಕು, ನಗಬೇಕು. ನಗಕ್ಕೆ ಸಾಧ್ಯನೇ ಇಲ್ಲ, ಅಳ್ಳೇಬೇಕು. ಎಷ್ಟು ಸಾಧ್ಯ ಅಷ್ಟು ಹತ್ತು ಬಿಡ್ರಿ. ಯಾಕಂದರೆ ವೆನ್ ಯು ಹೋಲ್ಡ್ ಎಮೋಷನ್ಸ್, ಅದು ನಿಮ್ಮನ್ನು ಇನ್ನಷ್ಟು ಬರ್ನ್ ಮಾಡ್ತಾ ಇರುತ್ತೆ. ನೀವು ಹೋಗಿ ಬ್ಲ್ಯಾಂಕೆಟ್ ಹಾಕ್ಕೊಂಡು ಮುಚ್ಕೊಂಡು ಅಳ್ತಿರೋ, ರೂಮಲ್ಲಿ ಬಾಕ್ಲಾಕೊಂಡು ಅಳ್ತಿರೋ, ಅಷ್ಟು ಸಾಧ್ಯ ಅಷ್ಟು ಅಳ್ರಿ. ನಿಮ್ಮ ಎಮೋಷನ್ಸ್ ಪೂರ್ತಿ ಹೊರಗೆ ಹಾಕ್ರಿ, ಹತ್ತು ಬಿಡಬೇಕು, ಅಳ್ಳೇಬೇಕು. ಈ ಅಳೋಕ್ಕೆ ಹೊರಟಾಗ 2 ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಕ್ಕಳು ಆಡ್ತಾ ಇದ್ದರೆ ನೋ ಪ್ರಾಬ್ಲಮ್. ಆ 10th ದಾಟ್ತಿದ್ದಂಗೆ ಇಷ್ಟು ದೊಡ್ಡವನಾಗಿದೆಯಾ, ಇಷ್ಟು ದೊಡ್ಡೋಳಾಗಿದೆಯಾ, ಅಳ್ತಾ ಇದೆಯಾ ಅಂದರೆ ದೊಡ್ಡವ್ರು ಆದ್ಕೊಳ್ಳಿ ಅಳಬಾರ್ದ ಅನ್ನೋ ಪ್ರಶ್ನೆ ಬರುತ್ತೆ. ದೊಡ್ಡವರು ಸಣ್ಣವರು ಪ್ರಶ್ನೆನೇ ಇಲ್ಲ, ಹತ್ತು ಬಿಡೋದೆ ಅಳೋದೆ. ಇನ್ನು ಹುಡುಗರಿಗಂತೂ ಇನ್ನೂ ದೊಡ್ಡ ಸಮಸ್ಯೆ, ಗಂಡು ಹುಡುಗ ಅಳ್ತೀಯಲ್ಲೋ ಅಂತಿರ್ತಾರೆ. ಗಂಡು ಹುಡುಗ ಆದರೆ ಏನು ಹಾರ್ಟ್ ಇಲ್ವಾ, ಪೇಯ್ನ್ ಇಲ್ವಾ? ಅಳೋಣ, ಹತ್ತು ಬಿಡೋಣ, ಬೇಕಾದಷ್ಟು ಅಳೋಣ. ಆದರೆ ಮುಂದೊಂದು ದಿನ ಆ ಸೋಲು ನಿಮಗೆ ನೆನಪಾದಾಗ ಅಯ್ಯೋ ಹಂಗೆ ಸೋತಿದ್ದೆ ವಿಚಿತ್ರವಾಗುತ್ತೆ, ನೀವೇ ನಗ್ತಾ ಇರಬೇಕು. ಆ ಥರ ಬೌನ್ಸ್ ಬ್ಯಾಕ್ ಆಗಬೇಕು. ದೆನ್ ರಕ್ಷಣಾ ತಂತ್ರಗಳು ಅಂತ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಬರುತ್ತೆ. ಆ ಡಿಫೆನ್ಸ್ ಮೆಕ್ಯಾನಿಸಮನ್ನು ಎಲ್ಲರೂ ಬಳಸ್ತಾ ಇರ್ತಾರೆ, ನೀವು ಬಳಸ್ರಿ, ನೋ ಪ್ರಾಬ್ಲಮ್. ಅಂದರೆ ಒಂದು ಎಕ್ಸಾಮಲ್ಲಿ ನಿಮ್ಮದು ಸೋಲಾಗಿದೆ, ಬರೀತದಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಸೋಲ್ತೀನೋ ಗೆಲ್ತೀನಿ ಅಂತ. ಫೇಲ್ಯೂರ್ ಆದಾಗ ಹೊರಗೆ ಬರ್ತಂಗೆ ಪೇಪರ್ ಸರಿ ಇಲ್ಲ, ಪೇಪರ್ ತುಂಬ ಡಿಫಿಕಲ್ಟಿ ಇತ್ತು, ನಾನು ಆ ಲೆವೆಲ್ ಪ್ರಿಪೇರ್ ಆಗಿಲ್ಲ, ಪೇಪರ್ ಮೇಲೆ ಕಂಪ್ಲೇಂಟ್. ಪೇಪರ್ ತುಂಬ ಈಸಿ ಇದ್ದರೆ ನಾನು ತುಂಬ ಹೈಯರ್ ಸ್ಟ್ಯಾಂಡರ್ಡಲ್ಲಿ ಓದಿದ್ದೆ, ಕಚ್ಚಡ ಪೇಪರ್ ಕೊಟ್ಟಿದ್ದಾರೆ, ಕಾಂಪಿಟೇಷನ್ ಈಸ್ ವೆರಿ ವರ್ಸ್ಟ್, ಎಲ್ಲರೂ 90 ತಗೋತಾರೆ, ಇಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪೇಪರ್ ಮೇಲೆ, ಇನ್ಸ್ಟಿಟ್ಯೂಷನ್ಗಳ ಮೇಲೆ, ಟೀಚರ್ಗಳ ಮೇಲೆ, ಬುಕ್ಸ್ಗಳ ಮೇಲೆ, ಎಲ್ಲರ ಮೇಲೂ ಎತ್ತಾಕ್ರಿ, ನೋ ಪ್ರಾಬ್ಲಮ್. ಹಾಕ್ಕೊಂಡಾಗ ನಿನಗೊಂದು ಸಮಾಧಾನ ಆಗುತ್ತಲ್ಲ, ಆ ಸಮಾಧಾನ ಪಟ್ಕೋಬೇಕು. ಹೇಳ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ, ಹೇಳ್ಕೊಳ್ರಿ ನಿಮ್ಮ ತಂದೆ ತಾಯಿ ಜೊತೆ. ಬಟ್ 1 ವಾರ 15 ದಿವಸ ಅಷ್ಟೇ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿರಬೇಕು. ಇದು ಲೈಫ್ ಟೈಮ್ ಅಲ್ಲ. ನಿಮಗೊಂದು ರಿಯಾಲಿಟಿ ಗೊತ್ತಾಗಬೇಕು, ಇಲ್ಲ ನಾನು ಮಾಡಿದ್ದೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್. ಆ 15 ದಿವಸದ ಕಷ್ಟದ ದಿನಗಳಿತ್ತಲ್ಲ, ಅದನ್ನು ದಾಟೋಕ್ಕೋಸ್ಕರ. ಆ ಟೈಮಲ್ಲಿ ನೀವು ಎಷ್ಟು ಮಾಡ್ತೀರೋ ಅಷ್ಟು ಖುಷಿನೇ. ಈಗ ಯೂಟ್ಯೂಬಲ್ಲಿ ಕೆಲವೊಮ್ಮೆ ಎಕ್ಸಾಮ್ ಆದ ದಿನ ನಮಗೆ ಕೆಟ್ಟದ ಕಾಮೆಂಟ್, ವರ್ಸ್ಟ್ ವಿಡಿಯೋ, ಇಂಥ ವಿಡಿಯೋ ನೋಡ್ಕೊಂಡು ನಾವು ಹಾಳಾಗೋದ್ವಿ, ಹಾಗೆ ಹೀಗೆ ಅಂತ ಬರ್ತಾ ಇರುತ್ತೆ. ಆ ದಿನ ಬಂದ ಮೆಸೇಜ್ಗಳು ನಮಗೊಂಥರ ಬ್ಲೆಸ್ಸಿಂಗ್ಸ್ ಇದ್ದಂಗೆ. ಅದೇ ವ್ಯಕ್ತಿ ಇನ್ನೊಂದು ವರ್ಷ ಬಿಟ್ಟು ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ತಾನೆ, ಸೇಮ್ ವಿಡಿಯೋಗೆ ಕೆಳಗಡೆ ಕಮೆಂಟ್ ಆಗ್ತಾನೆ, ದಿಸ್ ವಿಡಿಯೋ ಹೆಲ್ಪ್ ಅಸ್ ಟು ಬಿಕಮ್ ದಿಸ್ ಪೋಸ್ಟ್, ಈ ಪೋಸ್ಟಲ್ಲಿ ನಾನು ಸೆಲೆಕ್ಟ್ ಆಗೋಕ್ಕೆ ಸಾಧ್ಯ ಆಯಿತು. ಒಂದೇ ವಿಡಿಯೋ ಕೆಳಗಡೆ
ಒಂದು ವರ್ಷದ ಹಿಂದೆ ಒಂದು ಮೆಸೇಜ್, ನೆಕ್ಸ್ಟ್ ಇಯರ್ ಒಂದು ಮೆಸೇಜ್. ಅಂದರೆ ಟೈಮಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಮಾಡ್ಕೋಬೇಕು, ಮಾಡ್ಕೊಳ್ಳಿ, ನೋ ಇಶ್ಯೂ. ಆ್ಯಂಡ್ ಡಿಟ್ಯಾಚ್ ಫ್ರಮ್ ಫೇಲ್ಯೂರಿಂದ ನಿಮ್ಮನ್ನು ಹೊರಗಿಡೋ ಪ್ರಯತ್ನ ಮಾಡಿರಿ ಕೊನೆಗಾದರೂ. ಅಂದರೆ ಫೇಲ್ಯೂರು ನಾನು ಒಂದೇ ಅನ್ಕೋಬಾರ್ದು, ಫೇಲ್ಯೂರೇ ಬೇರೆ, ನಾನೇ ಬೇರೆ. ಈ ಡಿಟ್ಯಾಚ್ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಬರ್ತಿರಲ್ಲ, ಬರೋವರೆಗೂ 1 ವಾರನೋ 4 ದಿನನೋ 15 ದಿವಸನೋ 1 ತಿಂಗಳು ಎಷ್ಟು ಬೇಕಾದ್ರೂ ಬೇಸರ ಆಗ್ರಿ, ಎಷ್ಟು ಬೇಕಾದ್ರೂ ಅಳ್ರಿ, ಗುಡ್ ಕಂಪನಿ ಜೊತೆಗಿರ್ರಿ, ಅಲೋನ್ ಒಬ್ಬೊಬ್ಬರೇ ಇರೋಕ್ಕೆ ಹೋಗಬೇಡಿ. ಆ ಥರ ಇದ್ದಾಗ ನೀವು ಒಂಚೂರು ಮೇಲ್ಮುಖವಾಗಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಅಕ್ಸೆಪ್ಟ್ ದ ಫೀಲಿಂಗ್ಸ್. ಏನೇನು ಫೀಲಿಂಗ್ ಆಗುತ್ತೋ, ಎಮೋಷನ್ಸ್ ಆಗುತ್ತೋ ಎಲ್ಲ ಒಪ್ಕೋಬೇಕು, ಓವರ್ಕಮ್ ಆಗೋಕ್ಕೆ 1ನೇ ಸೂತ್ರ. 2ನೇದು ಟೇಕ್ ಎ ಬ್ರೇಕ್. ಇವತ್ತು ಎಕ್ಸಾಮಲ್ಲಿ ಸೋತು ಬಂದಿದ್ದೀರಾ, ನಿಮಗೆ ಗೊತ್ತು ಆಗಲ್ಲ, ಇದು PSI ಕ್ಲಿಯರ್ ಆಗಲ್ಲ, UPSC ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ, KPSC ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ, ಯಾವುದೋ ಒಂದು ಬಿಸ್ನೆಸ್ಗೆ ಪ್ರಯತ್ನ ಪಟ್ಟಿದ್ದೆ, ಅದು ಸಿಗ್ತಾ ಇಲ್ಲ. ಒಂದು ಬ್ರೇಕ್ ತೊಗೊಳ್ರಿ, ಆರಾಮಾಗಿ ನೀವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ದಂಗೆ 3 ತಿಂಗಳು, 2 ತಿಂಗಳು, 1 ತಿಂಗಳು, 15 ದಿವಸ ಎಷ್ಟಾದರೂ ತೊಗೋಬೋದು. ನಿಮ್ಮ ಪೇಯ್ನ್ ಬೇಸ್ಡಲ್ಲಿ ಅದು ನಾನು ಹೇಳೋದು. ಅಂದರೆ ಸಣ್ಣ ಈ ಎಕ್ಸಾಮ್ನವ್ರಿಗೆಲ್ಲ 3 ತಿಂಗಳು ಹೇಳ್ತಾ ಇಲ್ಲ, ನೀವೊಂದು 10-15 ಡೇಸಲ್ಲಿ ಬೌನ್ಸ್ ಬ್ಯಾಕ್ ಆಗಬೇಕು. ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಸ್ಟ್ರೋಕ್ ಆಗಿರುತ್ತೆ. ಆ ಬಿಸ್ನೆಸ್ಸಲ್ಲಿ ದೊಡ್ಡ ಸ್ಟ್ರೋಕ್ ಆದಾಗ ಯು ಟೇಕ್ ಬ್ರೇಕ್ 1-2-3 ಮಂತ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಂದಾಗ ಒಂದು 15 ಡೇಸ್. ಇನ್ಯಾವುದೋ ಒಂದು ಡಿಫಿಕಲ್ಟಲ್ಲಿ ಸಿಕ್ಕೊಂಡು ಹೊರಗೆ ಬಂದಿದ್ರೆ 1 ಮಂತ್ ತೊಗೊಳ್ಳಿ ಬ್ರೇಕ್. ಟೇಕ್ ಎ ಬ್ರೇಕ್, ಒಂದು ಬ್ರೇಕ್ ತೊಗೋಬೇಕು. ಇವತ್ತು ಎಕ್ಸಾಮ್ ಬರೆದು ಬಂದ್ರಿ, ಪೇಯ್ನ್ ಆಗಿದೆ, ಮಾರನೇ ದಿವಸ ಬುಕ್ ತೊಗೊಂಡು ಕೂತ್ಕೊಂಡಿರ್ತೀರ, ಇನ್ನೂ ಪೇಯ್ನ್ ಆಗ್ತಿರುತ್ತೆ ನಿಮಗೆ. ಹಾಗಾಗಿ ಟೇಕ್ ಎ ಬಿಗ್ ಬ್ರೇಕ್. ಆ್ಯಂಡ್ ಟೈಮ್ ಹ್ಯಾಸ್ ಹೀಲ್ಸ್ ಎವ್ರಿಥಿಂಗ್. ಸಮಯ ಎಲ್ಲದನ್ನೂ ಗುಣಪಡಿಸುವ ಗುಣ ಹೊಂದಿದೆ. ಈಗ ಕೇರಳದಲ್ಲಿ ಮೊನ್ನೆ ಅಂಥ ದೊಡ್ಡ ಡಿಸಾಸ್ಟರ್ ಆಯಿತು, ಜನ ಅಲ್ಲಿ ಬದುಕು ಕಟ್ಕೋತಾ ಇದ್ದಾರೆ. ಸುನಾಮಿ ಆಯಿತು ತಮಿಳ್ನಾಡಲ್ಲಿ, ಜನ ಬದುಕು ಕಟ್ಕೋತಾ ಇದ್ದಾರೆ. ಎಂತೆಂಥ ಮಾರಣ ಹೋಮ ನಡೆದ ನಂತರವೇ ಜನ ಮತ್ತೆ ಬದುಕು ಕಟ್ಕೋತಾರೆ. ನೀವು ಫೇಲ್ ಆಗಿದೆ ಜಸ್ಟ್ ಇನ್ನು ಸಣ್ಣ ಎಕ್ಸಾಮಲ್ಲಿ, ಅದು ನಿಮ್ಮ ಲೈಫನ್ನು ಡೆಸ್ಟ್ರಾಯ್ ಮಾಡೋದಲ್ಲ, ಅದು ಗೊತ್ತಿರಬೇಕು. ಸಮಯಕ್ಕೆ ಎಲ್ಲವನ್ನೂ ಗುಣಪಡಿಸುವ ಗುಣ ಇದೆ ಅನ್ನೋಕ್ಕೆ 12th ಫೇಲ್ ಬಗ್ಗೆ ಭಾಳ ಹೇಳ್ತಾ ಇರ್ತೀರ. 12th ಫೇಲ್ ನೋಡಿ, ಫೇಲ್ ಆದಾಗ ಅಳ್ತಾ ಇದ್ದ, ವೆನ್ UPSC ಕ್ಲಿಯರ್ ಆದಾಗ ಎಷ್ಟು ಸಂತೋಷ ಅದ. ಟೈಮ್ ಎಲ್ಲದಕ್ಕೂ ಹೀಲ್ಸ್ ಮಾಡುತ್ತೆ. ಮತ್ತು ಫೇಲ್ಯೂರ್ ಡಸ್ ನಾಟ್ ಮೀನ್ ದ ಎಂಡ್ ಆಫ್ ಲೈಫ್. ಅದೇ ಜೀವನದ ಕೊನೆ ಅಲ್ಲ. ಫೇಲ್ಯೂರ್ಗಳು ಜೀವನದ ಕೊನೆ ಆಗಿಬಿಟ್ರೆ ನಾನು ಎಷ್ಟೋ ಸರಿ ಹೋಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ, 1-2 ಸರಿ ಅಲ್ಲ. ಈಗ ನಾನು ಅವಾಗಿವಾಗ ಹೇಳ್ತಾ ಇರ್ತೀನಿ, 15 ಎಕ್ಸಾಮ್ಗಳನ್ನು ಪಾಸ್ ಮಾಡಿದ್ದೀನಿ, 15 ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ನನ್ನ ಫೈಲಲ್ಲಿ ಅಂತ ಕತೆ ಹೇಳ್ತಾ ಇರ್ತೀನಿ. ಒಬ್ಬೊಬ್ಬ ಮಂಜುನಾಥ್ ಸರ್ ಮಹಾನ್ ಬ್ರಿಲಿಯಂಟ್. ನೋ, ಮಂಜುನಾಥ್ 15 ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಹತ್ತತ್ರ ಒಂದು 100+ ಎಕ್ಸಾಮ್ಗಳಲ್ಲಿ ಫೇಲ್ಯೂರ್ ಕಂಡಿದ್ದೀನಿ. UPSC ನಿರಂತರ ಅಷ್ಟು ಅಟೆಂಪ್ಟ್ಗಳಲ್ಲಿ ಫೇಲ್ ಆಗಿದ್ದೀನಿ. KPSC KS ಅಷ್ಟು ಅಟೆಂಪ್ಟಲ್ಲಿ ಫೇಲ್. ಅಲ್ಲಿಗೆ ಅಲ್ಲೊಂದು 6, ಇಲ್ಲೊಂದು 6, 12 ಅಟೆಂಪ್ಟ್ ಗಾನ್. ಇನ್ನು KES, PU ಲೆಕ್ಚರರು, ಅದು ಇದು PSI ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಒಂದು 300 ದಿನ ಎಕ್ಸಾಮ್ ಹಾಲಲ್ಲಿ ಕಳೆದ್ಬಿಟ್ಟಿದ್ದೀನಿ ನಾನು, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಹಾಲ್ಗಳಲ್ಲಿ. ಎಷ್ಟು ಫೇಲ್ಯೂರ್ ಸಿಕ್ಕಿರೋದು 15 ಆರ್ಡರ್ ಅಷ್ಟೇ. ಹಾಗಾಗಿ ಅದೇ ಜೀವನದ ಕೊನೆ ಅನ್ಕೋಬಾರ್ದು. ಲರ್ನ್ ಫ್ರಮ್ ದ ಫೇಲ್ಯೂರ್ ಆ್ಯಂಡ್ ಟು ಬಿ ಕನ್ಸ್ಟ್ರಕ್ಟಿವ್. ಫೇಲ್ಯೂರಿಂದ ಕಲ್ತ್ಕೊಳ್ರಿ, ಸ್ವಲ್ಪ ದಿನ ಆದಮೇಲೆ ಆದರೂ ಏನೇನು ತಪ್ಪು ಮಾಡಿಕೊಂಡೆ ಅಂತ. ಆ ತಪ್ಪನ್ನು ಕರೆಕ್ಟ್ ಮಾಡಿಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ನೀವು ಮ್ಯಾನೇಜ್ ಮಾಡ್ತಾ ಬಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ಇನ್ಸ್ಪಿರೇಷನ್ ಹುಡುಕೊಳ್ಳೇಬೇಕು, ಮೋಟಿವೇಶನ್ಸ್ ಹುಡುಕೊಳ್ಳೇಬೇಕು. ಅಂದರೆ ಒಂದಿಷ್ಟು ಸ್ಪಿರಿಚುಯಾಲಿಟಿ ಒಳ್ಳೊಳ್ಳೆ ಗುರುಗಳು ವಿಡಿಯೋಗಳಿದೆ. ಯೂಟ್ಯೂಬ್ಗೆ ಹೋದರೆ ಎಂತೆಂಥ ಮಹಾನ್ ಬುದ್ಧಿಸಮ್ ಅಂತ ಒಂದು ಚಾನಲ್ ಇದೆ, ಅದ್ಭುತವಾದ ವಿಡಿಯೋಗಳು ಕೊಡ್ತಾರೆ. ಬೇರೆ ಬೇರೆ ಗುರುಗಳಿದ್ದಾರೆ, ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತೊಗೊಂಡ್ರೆ ಈ ಎಲ್ಲದಕ್ಕೂ ನಾನೇ ಕಾರಣ ಅಂತ ಅಲ್ಲ. ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ. ನಿನ್ನ ಕೆಲಸ ನೀನು ಮಾಡು, ಫಲ ಕೊಡೋದು ನಂದು, ಅದು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ ಅವರು. ಹಾಗಿದ್ಮೇಲೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ನೀವ್ಯಾಕೆ ಹಗ್ಗ ತೊಗೊಂಡು ಹ್ಯಾಂಗ್ ಮಾಡ್ಕೊಳ್ಳೋದು ಎಲ್ಲಿಗೆ ಹೋಗ್ತೀರಾ? ಒಂದು ಇನ್ಸ್ಪಿರೇಷನ್ ಹುಡ್ಕೊಳ್ರಿ. ಆ ಟೈಮ್ ಒಂದು 10-15 ದಿನ ಹೊರಗೆ ಬಂದುಬಿಟ್ರಿ ಅಂದರೆ ನಿಮ್ಮಂಥ ಪಾಲಿಶ್ಡ್ ಪರ್ಸನ್ ಯಾರೂ ಇರಲ್ಲ. ಡೋಂಟ್ ಗಿವ್ ಅಪ್. ಸೋತು ಬಿಟ್ಟಿದ್ದೀನಿ ಅಂದ್ಕೊಳ್ಳೆ ಇನ್ನು ಮುಂದೆ ಓದಲ್ಲ ಅಂತೆಲ್ಲ ಬುಕ್ ಪ್ಯಾಕ್ ಮಾಡಿ ಮೇಲ್ಗಡೆ ಬಿಸಾಡಿದವ್ರು ಭಾಳ ಜನ ನೋಡಿದ್ದೀನಿ. ಮತ್ತು ಇಷ್ಟು ದಿನ ಮಾಡಿದ್ದೇನು, ಇನ್ನೇನು ಮಾಡ್ತೀರಾ ನೆಕ್ಸ್ಟು? ಇನ್ನೊಂದು ಗುಂಡಿ ತೋಡಕ್ಕೆ ಹೋಗ್ತೀರಾ? ಇಷ್ಟು ದಿನ ಎಜುಕೇಷನ್ ಗುಂಡಿ ತೋಡಿದಿರಿ, ನಾಳೆ ಇನ್ನೊಂದು ಬಿಸ್ನೆಸ್ ಗುಂಡಿ, ನಾಡ್ದ ಇನ್ನೊಂದು ಗುಂಡಿ. ನೀವು 10 ಗುಂಡಿ ತೋಡಿದರೆ 10 ಗುಂಡಿಯಲ್ಲೂ ನೀರು ಬರಲ್ಲ. ಒಂದೇ ಗುಂಡಿನ ಹೆಚ್ಚು ಆಳವಾಗಿ ತೋಡಿದರೆ ಬರುತ್ತೆ. ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿದ್ದೀರಾ, ಅಲ್ಲೇ ಡಿಗ್ ಮಾಡಿರಿ. ಎಜುಕೇಷನಲ್ಲಿ ಫೇಲ್ಯೂರ್ ಆಗಿದ್ದೀರಾ, ಅಲ್ಲೇ ಡಿಗ್ ಮಾಡಿ. ನೀವು ಎಲ್ಲಿ ಫೇಲ್ ಆಗಿದ್ರೆ ಅಲ್ಲೇ ಡಿಗ್ ಮಾಡಬೇಕು, ಆಳಕ್ಕೆ ಹೋಗಬೇಕು. ಡೋಂಟ್ ಗಿವ್ ಅಪ್, ಬಿಟ್ಬಿಡಬಾರ್ದು. ಜೊತೆಗೆ ಪ್ಯಾಷನೇಟ್ ಆಗಿರಬೇಕು, ಅದನ್ನು ಮತ್ತೆ ಚಾಲೆಂಜಾಗಿ ತಗೊಳ್ಳೋವಂಥದ್ದು. ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಈ ಸೋಲಿನ ಸಮಯದಲ್ಲಿ ಏನು ದರಿದ್ರ ಸಮಸ್ಯೆ ಅಂತ ಅಂದರೆ, ನಾವು ಗೆದ್ದಾಗ ನಮಗೆ ಬರೋ ಫೋನ್ ಕಾಲ್ಗಳು ಲಿಮಿಟೆಡ್ ಇರುತ್ತೆ. ಯಾಕೆಂದರೆ ಅಬ್ಸರ್ವ್, ಒಂದು ಸಕ್ಸಸ್ ಕಂಡ್ರಿ ನಿಮಗೆ 10 ಫೋನ್ ಬರ್ಬೋದು. ನೀವೇನಾದರೂ ಸೋತಿದ್ದೀರಾ ಅಂದರೆ ನಿಮ್ಮ ಫೋನಿಗೆ 100 ಫೋನ್ ಬರುತ್ತೆ, 10 ಟೈಮ್ಸ್.
ಯಾಕಂದರೆ ಜನಕ್ಕೆ ಒಬ್ಬ ವ್ಯಕ್ತಿ ತನಗಿಂತ ಮೇಲೆ ಹೋಗ್ತಾ ಇದ್ದಾನೆ ಅಂತನೋ, ಅಥವಾ ತನ್ನ ಸಮಕ್ಕೆ ಬರ್ತಾ ಇದ್ದಾನೆ ಅಂತನೋ, ಅಥವಾ ತನ್ನ ಸಮಾಜದವನು ಕೈ ಬಿಟ್ಟು ಹೋಗ್ತಾ ಇದ್ದಾನೆ ಅಂತನೋ, ಇದನ್ನೆಲ್ಲ ಸಹಿಸ್ಕೊಳ್ಳೋ ಆ್ಯಟಿಟ್ಯೂಡು ಬಹಳಷ್ಟು ಜನಕ್ಕಿಲ್ಲ. ನಾನು ಅದೇ ಹೇಳ್ತಾ ಇರೋದು, ವೈ ಓನ್ಲಿ 2-3-4% ಸಕ್ಸಸ್ಫುಲ್, 96% ಯಾಕೆ ಫೇಲ್ಯೂರ್ ಆಗ್ತಾರೆ? ನೀವು ಬೂಟ್ ಕ್ಯಾಂಪಲ್ಲಿ ಇದ್ದೀರಲ್ಲ, ಯು ಆರ್ ನಾಟ್ ದಟ್ 96%, ಯು ಆರ್ ದ 4% ಪೀಪಲ್. 4% ಪೀಪಲ್ ಹೇಗೆ ಥಿಂಕ್ ಮಾಡಬೇಕು ಅಂದರೆ, ಆ 4% ಥರದ ಪಾಸಿಟಿವ್ ಪೀಪಲ್ ನಿಮ್ಮ ಸುತ್ತಮುತ್ತ ಇಟ್ಕೋಬೇಕು. ಅದು ಜನ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥವಾ ವಿಡಿಯೋಸ್ ಆಗಿರ್ಬೋದು, ಅಥವಾ ನೀವೆಲ್ಲೋ ಒಂದು ಹೋಗುವಂಥ ದೇವಸ್ಥಾನಗಳು, ಆ ಥರದ ಪಾಸಿಟಿವ್ ಪೀಪಲ್ಗಳ ಜೊತೆ ಹೋದಾಗ, ಮಸೀದ್ಗಳಿಗೋ ಚರ್ಚ್ಗಳಿಗೋ ಆ ಥರದನ್ನು ಬೆಳೆಸ್ಕೋಬೇಕು. ಐಸೋಲೇಟ್ ಆಗಿರಬಾರ್ದು. ಈ ಸಮಯದಲ್ಲಿ ನೀವು ಏಕಾಂತದಲ್ಲಿರೋದು ತುಂಬ ರಾಂಗ್. ಏಕಾಂತದಲ್ಲಿರೋಕ್ಕೆ ನಿಮ್ಮ ಪೇರೆಂಟ್ಸ್ಗಳಾಗಲಿ ಸ್ನೇಹಿತರಾಗಲಿ ಬಿಡಬಾರ್ದು. ಯಾವಾಗ ಒಬ್ಬ ವ್ಯಕ್ತಿ ಸೋತಾಗ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕೇ ಬೇಕು. ಅದು ಯಾರ್ದಿರುತ್ತೋ ಗೊತ್ತಿಲ್ಲ. ಸಮಾಧಾನ, ಮಾತಾಡಿಸೋದು, ಜೊತೆಗೆ ಸುತ್ತಾಡೋದು. ಒಂದು ಟ್ರಿಪ್ ಹೋಗಿಬಿಡ್ರಿ, ಒಂದು 2 ದಿನ ಎಲ್ಲೋ ಹೆಣ್ಮಕ್ಳಿದ್ರೆ ಇಬ್ರಿಗೂ ಫ್ರೀ ಪಾಸ್ ಇದೆ ಕರ್ನಾಟಕದಲ್ಲಿ, ಒಂದೆಲ್ಲ 4-5 ದೇವಸ್ಥಾನಗಳು, ಒಂದು ಯಾವುದೋ ಪ್ರಕೃತಿ ತಾಣಗಳು ಹೋಗಿ ಬಂದುಬಿಡ್ರಿ. ಐಸೋಲೇಟ್ ಆಗಿರಬೇಡಿ, ಒಬ್ಬರೇ ಇರಬಾರ್ದು. ಆ್ಯಂಡ್ ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ಗಳು. ಇಷ್ಟೊತ್ತರೆಗೂ ಸಮಾಧಾನ ಮಾಡ್ಕೊಳ್ಳೋದಾಯಿತು. ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನಾನು ಯಾಕೆ ಸೋತೆ ಅಂತ ಈಗ ಸ್ಟಾರ್ಟ್ ಆಗುತ್ತೆ. ಸೋತಿದ್ದನ್ನು ಒಪ್ಕೊಂಡಾಯಿತು, ಅಕ್ಸೆಪ್ಟ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಈ ಸೋಲಿಗೆ ಅವತ್ತು ಹೇಳಿದ್ವಿ ಪೇಪರ್ ಕಾರಣ, ಇನ್ಸ್ಟಿಟ್ಯೂಟ್ ಕಾರಣ, KEA ಕಾರಣ, KPSC ಕಾರಣ, UPSC ಕಾರಣ ಅಂತ. ಇನ್ನು ಮುಂದದಲ್ಲ, ನೀನೇ ಕಾರಣ ಅಂತ ಒಪ್ಕೋಬೇಕು. ಒಪ್ಕೊಂಡ ನಂತರ ಸೊಲ್ಯೂಷನ್ಸ್ಗಳನ್ನ ಹುಡುಕಬೇಕು. ಏನೇನು ನಾನು ಕರೆಕ್ಟ್ ಬಿಹೇವಿಯರ್ ಮಾಡೆಲ್ ನಾನೇನು ಚೇಂಜ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಆ ನಂತರ ಒಂದು ಗೊತ್ತಿರಬೇಕು, ಎಲ್ಲದಕ್ಕೂ ನೀವೇ ಕಾರಣ ಅಲ್ಲ, ನೀವು ಸರಿಪಡಿಸ್ಕೋಬಹುದಾದ್ದನ್ನು ನೀವು ಸರಿಪಡಿಸ್ಕೋಬೋದು. ಔಟ್ ಆಫ್ ಯುವರ್ ಕಂಟ್ರೋಲ್ ಕೆಲವಿರುತ್ತೆ, ಅದು ನೀವು ಸರಿಪಡಿಸೋಕ್ಕಾಗೋದೇ ಇಲ್ಲ. ಈಗ ಒಂದು 2-3 ವರ್ಷ ಕರ್ನಾಟಕದ ಹುಡುಗರು ತುಂಬ ಸಫರ್ ಪಟ್ಟರು. ಅವರು ಎಷ್ಟೇ ಪ್ರಯತ್ನ ಮಾಡ್ಕೊಂಡು ಎಕ್ಸಾಮ್ಗೆ ಹೋದ್ರು, ಪೇಪರ್ ಔಟು, ಇನ್ನೊಂದು ಮತ್ತೊಂದು. ಅವರು ಎಷ್ಟೇ ಝೀಲ್ ಇಟ್ಕೊಂಡೋದ್ರು, ಅಲ್ಲಿ ಇನ್ನೇನೋ ಪ್ರಾಬ್ಲಮ್, ಪೇಪರೇ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ದಿಸ್ ಈಸ್ ಔಟ್ ಆಫ್ ಯುವರ್ ಕಂಟ್ರೋಲ್. ಈ ಥರ ಔಟ್ ಆಫ್ ಯುವರ್ ಕಂಟ್ರೋಲ್ ಬಗ್ಗೆ ತುಂಬ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಏನು ಸಾಧ್ಯ ಅದನ್ನು ಮಾತ್ರ ಮಾಡ್ಬೋದು. ಇದು ಒಂದು ಕ್ಲಾರಿಟಿ ಇರಬೇಕು. ಜೊತೆಗೆ ಟಿಪ್ಸ್ ಟು ಬಿಲ್ಡ್ ರೆಸಿಲಿಯನ್ಸ್ ಅಂದರೆ ನೀವು ಮತ್ತೆ ಉತ್ಸಾಹಿತರಾಗಿ ಸ್ಥಿತಿಸ್ಥಾಪಕತೆ ಬೆಳೆಸ್ಕೊಳ್ಳೋದಕ್ಕೆ, ಫೇಲ್ಯೂರಿಂದ ಹೊರಗೆ ಬರೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ಬೆಳೆಸ್ಕೋಬೇಕು. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತಂದರೆ, ಈಗ ನಾನು ಹೇಳ್ತಾ ಇದ್ದೆ ನಿಮಗೆ, ಹೆಚ್ಚು ಕಡಿಮೆ ನಾನೊಂದು 85-90 ಸೋತಿದ್ದೀನಿ, 15 ಗೆದ್ದಿದ್ದೀನಿ. ಆ ಸೋತಾಗೆಲ್ಲ ಪುಟಿದೆದ್ದು ಮತ್ತೆ ಅಪ್ಲಿಕೇಶನ್ ಹಾಕೋದು. ಸುಮ್ಮನೆ ಸ್ಟೋರಿ ಹೇಳ್ತಾ ಇರೋದಲ್ಲ. ಫಸ್ಟ್ ನಂದು ಅಪಾಯಿಂಟ್ಮೆಂಟ್ 2002, ಲೇಟೆಸ್ಟ್ ಅಪಾಯಿಂಟ್ಮೆಂಟ್ ಅಂದರೆ 2017. ಅಂದರೆ ಮೊದಲ ಅಪಾಯಿಂಟ್ಮೆಂಟ್ಗೂ 15 ವರ್ಷದ ಅಪಾಯಿಂಟ್ಮೆಂಟ್ 15 ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ. 15 ಅಪಾಯಿಂಟ್ಮೆಂಟ್ ಇನ್ 15 ಇಯರ್ಸ್. 15 ವರ್ಷಗಳ ಕಾಲ ಕನ್ಸಿಸ್ಟೆನ್ಸಿ, 15 ವರ್ಷಗಳ ಕಾಲ ದೊಡ್ಡ ಜಾಬ್ಗಳೆಲ್ಲ ಮಿಸ್ ಆಗ್ತಾ ಇದ್ದಾಗ ಮತ್ತೆ ಎದ್ದು ಬರೋದಿದೆಯಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬೇಕು ಅಂತ ಕರಿತೀನಿ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದರೆ ಕ್ರೀಡಾಪಟುಗಳು ಏನೇ ಸೋಲಾದಾಗ ಒಂಚೂರು ಆಳ್ತಾರೆ, ಮಾಡ್ತಾರೆ, ಸಹಿಸ್ಕೋತಾರೆ. ಯು ಕ್ಯಾನ್ ವಿಸನ್ ನೋಡಿರ್ಬೋದು ನೀವು, ODI ಕ್ರಿಕೆಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಇಂಡಿಯಾದಲ್ಲೇ ನಡೆದಾಗ ಏನಾಯಿತು, ಇಂಡಿಯಾ ತಂಡ ಫೈನಲಲ್ಲಿ ಹೀನಾಯವಾಗಿ ಸೋತೋಯ್ತು. ಹೆಂಗಿದ್ದ ಟೀಮ್ ಒಂದೇ ಸರಿ ಸೋತೋದಾಗ ಕಂಪ್ಲೀಟ್ ಕುಸಿದೋಯ್ತು. ಟೀಮ್ ಕಂಪ್ಲೀಟ್ ಕುಸಿದೋಯ್ತು. ಇಂಡಿಯಾದ ಫ್ಯಾನ್ಸ್ ಬೇಸ್ ಕೂಡ ಕುಸಿದೋದ್ರು. ಆದರೆ ವಿತಿನ್ 8 ಮಂತ್ ಅಮೇರಿಕಾ ಕಾಂಟಿನೆಂಟಲ್ಲಿ ಹೋಗ್ತಾರೆ, T20 ಮ್ಯಾಚಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, T20 ವರ್ಲ್ಡ್ ಕಪ್ಪನ್ನು ಎತ್ಕೊಂಡ್ಬರ್ತಾರೆ. ಅಂದರೆ ಅದು ಸಾಧ್ಯ ಆಗೋದು ಯಾವಾಗ ಅಂದರೆ, ಸ್ಪೋರ್ಟ್ಸ್ಮನ್ಗಳಿಗೆ ಅದೆಲ್ಲ ಸಾಧ್ಯ. ಯಾಕೆ ಸಾಧ್ಯ ಆಗುತ್ತೆ ಅಂತ ಅಂದರೆ, ಅವರು ಪದೇ ದಿನ ಆಡ್ತಾ ಇರ್ತಾರೆ, ದಿನ ಔಟ್ ಆಗ್ತಿರ್ತಾರೆ, ದಿನ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ಬೀಳ್ತಾ ಇರಲ್ಲ, ಆಡೋದು ಸೋಲೋದು ಎವ್ರಿ ಡೇ. ಇವತ್ತಿನ ಮಕ್ಕಳು ಯಾಕೆ ಸುಸೈಡಲ್ ಅಟೆಂಪ್ಟ್ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ, ಆಟ ಆಡಿಸ್ತಾನೆ ಇಲ್ಲ. ಕಬಡ್ಡಿಯಲ್ಲಿ 2 ಟೀಮ್ ಇರುತ್ತೆ, ಸೋಲತ್ತೊಂದು ಟೀಮ್ ಗೆಲ್ಲೇಬೇಕು, ಒಂದು ದಿನಕ್ಕೆ ಒಂದು ಸೋಲ್ಲೇಬೇಕು. ಖೋಖೋ ಸೋಲೋದು ಗೆಲ್ಲೋದು, ಎಲ್ಲ ಆಟದಲ್ಲೂ ಸೋಲು ಗೆಲುವು ಎವ್ರಿ ಡೇ ಸೋಲು ಗೆಲುವು ಹ್ಯಾಬಿಟ್ ಆಯಿತು ಅಂತ ಅಂದರೆ, ನಮಗೆ ಇದು ಏನು ದೊಡ್ಡ ವಿಷಯ ಅನಿಸಲ್ಲ. ಅಂದರೆ ಒಂದು ಸೋಲು ಬಂದಾಗ ಪೇಯ್ನ್ ಆಗುತ್ತೆ, ಅದರಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾ ಇರ್ತೀವಿ. ಹಾಗಾಗಿ ಆಟಗಳಲ್ಲಿ ತೊಡಗಿಸ್ಬೇಕು ಮಕ್ಕಳನ್ನು. ನೀವು ಯುವತಿಯರು ಕೂಡ ಸಣ್ಣ ಆಟಗಳಲ್ಲಿ ತೊಡಗಿಸ್ಕೊಂಡು ಸೋಲೋದು ಗೆಲ್ಲುವುದು ಹ್ಯಾಬಿಟ್ ಮಾಡ್ಕೋಬೇಕು. ದಿಸ್ ಈಸ್ ಕಾಲ್ಡ್ ಚಾಲೆಂಜ್ ಯುವರ್ ಸೆಲ್ಫ್ ರೆಗ್ಯುಲರ್ಲಿ. ಡೆವಲಪ್ ಪಾಸಿಟಿವ್ ಹ್ಯಾಬಿಟ್ಸ್, ಧನಾತ್ಮಕ ಹ್ಯಾಬಿಟ್ಗಳನ್ನ ಇಂಥ ಟೈಮಲ್ಲಿ ಬೆಳೆಸ್ಕೋಬೇಕು. ಇಷ್ಟು ದಿನ ನಾನು ಏನೇನು ತಪ್ಪು ಮಾಡ್ತಾ ಇದ್ದೆ, ಹೋದ ಸರಿ ನಾನು ಗುಟ್ಕಾ ತಿಂತಾ ಇದ್ದೆ, ರನ್ನಿಂಗ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ, ಸೊ ಈ ಸರಿ ಗುಟ್ಕಾ ತಿನ್ನೋದು ಬಿಡಬೇಕು. ನಾನು
ಒಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಸರ್ ಹೇಳಿದ್ಕಿಂತ ಡಿಫ್ರೆಂಟ್ ಆಗಿದ್ದೆ, ಹಾಗಾಗಿ ನಂದು ಫೋಕಸ್ ಕಡಿಮೆ ಆಗಿತ್ತೇನೋ, ಆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡ್ತಾ ಬರಬೇಕು. ನೀವೇನು ತಪ್ಪು ಮಾಡಿದ ಕಾರಣಕ್ಕೆ ಸೋತಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ರಿ ಅಂದರೆ ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಹ್ಯಾಬಿಟ್. ಆ್ಯಂಡ್ ರಿಸ್ಕ್ಗಳನ್ನ ಬೆನಿಫಿಟ್ಗಳನ್ನ ಕನ್ಸಿಡರ್ ಮಾಡಿರಿ. ಎಷ್ಟು ರಿಸ್ಕ್ ತೊಗೋಬೇಕು ನಾನು, ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ, ಆಪ್ಟಿಮಿಸ್ಟಿಕ್ ಆಗಿ ಆಶಾವಾದಿಗಳಾಗಿ ಯೋಚನೆ ಮಾಡಬೇಕು. ಆ್ಯಂಡ್ ಥಾಟ್ ಪ್ಯಾಟರ್ನ್ಸ್ ಅಂತ ಕರಿತೀವಿ, ಚಿಂತನ ಲಹರಿನೇ ಚೇಂಜ್ ಮಾಡ್ಕೊಳ್ತಾ ಬರ್ರಿ. ಆದರೆ ನೀವು ಯಾವತ್ತೂ ಕೂಡ ಗೋಲನ್ನು ಬದಲಾಯಿಸಬಾರ್ದು, ಮೆಥಡನ್ನು ಬದಲಾಯಿಸ್ರಿ. ಅಂದರೆ ನೀವು PSI ಗುರಿ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಗುರಿ ಇದೆ, ಟೀಚರ್ ಗುರಿ ಇದೆ, ದಿಸ್ ಇಸ್ ಗೋಲ್. ನೀವು ಗೋಲ್ ಹೋಗಬೇಕಾದ್ರೆ ಒಂದು ಎಕ್ಸಾಮ್ ಫೇಲ್ ಆದ ಕೂಡಲೇ ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಬಾರ್ದು. ಜಸ್ಟ್ ನಿಮ್ಮದು ಸ್ಟಡಿ ಮೆಥಡಾಲಜಿ ಎಲ್ಲೋ ಮಿಸ್ ಹೊಡೆದಿದೆ, ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಆಟೋಮೆಟಿಕ್ಲಿ ಸೋಲು ನಿಮ್ಮ ಬಳಿ ಮತ್ತೊಮ್ಮೆ ಸುಳಿಯೋದಿಲ್ಲ. ಜೊತೆಗೆ ಮತ್ತೊಂದಿಷ್ಟು ರಿಸಿಲಿಯನ್ಸ್ಗೆ ಫಾರ್ಮುಲಾಗಳು, ಒಂದಿಷ್ಟು ಪಂಚಿಂಗ್ ಡೈಲಾಗ್ ಅಂದರೆ ದ ಸ್ಕಾರ್ ನೆವರ್ ಗಾನ್ ಬಟ್ ಇಂಜುರಿ ವಿಲ್ ಬಿ ಗಾನ್ ಅಂತ ಒಂದು ಮಾತಿದೆ. ಅಂದರೆ ಒಂದು ಪೇಯ್ನ್ ಆಯ್ತು, ಗಾಯ ಆಯ್ತಲ್ಲ, ಸೋಲು ಆಯ್ತಲ್ಲ, ಆ ಸೋಲಿನ ಗಾಯದ ಗುರುತು ಹೋಗಲ್ಲ, ಬಟ್ ಗಾಯ ಹೋಗ್ಬಿಟ್ಟಿದೆ ನೋಡ್ರಿ, ಇಲ್ಲಿ ಮುಟ್ಟಿದ್ರೆ ಗಾಯ ಅಂತ ಫೀಲ್ ಇರುತ್ತೆ, ಬಟ್ ನೋವಿದೆಯಾ ಇಲ್ಲ, ಇಂಜುರಿ ವಿಲ್ ಗಾನ್. ಹಾಗಾಗಿ ಸೋಲು ನಮಗೆ ಗುರುತು ಉಳಿಸೋಗ್ಬೋದು, ನೋವನ್ನು ಉಳಿಸೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದರಿಂದ ಹೊರಗೆ ಬರ್ತೀವಿ ಅನ್ನೋ ವಿಶ್ವಾಸ ನಿಮಗಿರಬೇಕು. ಮೈ ಗ್ರೇಟೆಸ್ಟ್ ಗ್ಲೋರಿ ಈಸ್ ನಾಟ್ ಇನ್ ನೆವರ್ ಫೇಲಿಂಗ್ ಬಟ್ ಇನ್ ರೈಸಿಂಗ್ ಎವ್ರಿ ಟೈಮ್ ಐ ಫೆಲ್ ಅಂತ ಒಂದು ಮಾತಿದೆ. ಅಂದರೆ ನನ್ನ ಅದ್ಭುತ ಅಂತ ಅಂದರೆ ನಾನು ಯಾವತ್ತೂ ಸೋತೇ ಇಲ್ಲ ಅನ್ನುವುದಲ್ಲ, ಬಟ್ ಪ್ರತಿ ಸರಿ ಸೋತಾಗಲು ಪುಟಿದೆದ್ದು ಬಂದೆ ಅಂತ ಒಂದು ಮಾತನ್ನು ದೊಡ್ಡ ವಿಶ್ವದ ಪ್ರಮುಖರು ಮಾತಾಡಿದ್ದಾರೆ. ಇದು ನನ್ನ ಮಾತಲ್ಲ. ಮೈ ಗ್ರೇಟೆಸ್ಟ್ ಗ್ಲೋರಿ ಅಂತ ಅಂದರೆ ಯಾವಾಗಲೂ ಸೋತೇ ಇಲ್ಲ ಎಂಬುದಲ್ಲ, ಬಟ್ ಸೋತಾಗಲೆಲ್ಲ ಪುಟಿದೆದ್ದು ಬಂದಿದ್ದೇ ನನ್ನ ಗ್ರೇಟೆಸ್ಟ್ ಗ್ಲೋರಿ ಅಂತ ಆ ಮಾತಿನ ಅರ್ಥ ಆಗುತ್ತೆ. ಮತ್ತು ಒಂದು ಎಕ್ಸಾಮಲ್ಲಿ ಸೋತಿದ್ದೀರಿ ಅಂದರೆ ಅದನ್ನು ಒಂದು 2 ಸ್ಟೆಪ್ ಹಿಂದಕ್ಕೆ ತೊಗೊಂಡಿದ್ದೀರಿ ಅಂದ್ಕೊಳ್ರಿ, 2 ಸ್ಟೆಪ್ ಬ್ಯಾಕ್ ಅಂತ ಹಿಂದಕ್ಕೆ. 2 ಸ್ಟೆಪ್ ಬ್ಯಾಕ್ ಹೋದರೆ ಇನ್ನೊಂದಷ್ಟು ಹೈ ಹಾರೋದಕ್ಕೆ ಸಾಧ್ಯ ಇರುತ್ತೆ. ಇದು 100% ಟ್ರೂ ಇನ್ ಮೈ ಲೈಫ್. ನಾನು PSI ಎಕ್ಸಾಮಲ್ಲಿ ಫೇಲ್ಯೂರ್ ಆದೆ, ಆನಂತರ ನಾನು ಕಷ್ಟಪಟ್ಟು KES ಎಕ್ಸಾಮ್ ಹೆಡ್ ಮಾಸ್ಟರ್ ಪೋಸ್ಟ್ಗೆ ಪಾಸ್ ಆದೆ. ಬಟ್ ಅಲ್ಲಾದ ತಾಂತ್ರಿಕ ಕಾರಣಗಳು, ಇವರೇ ಕೊಟ್ಟು ಸರ್ಟಿಫಿಕೇಟು ಇವರೇ ಇನ್ವ್ಯಾಲಿಡ್ ಮಾಡಿಕೊಂಡು ಕೋರ್ಟ್ಗೆಲ್ಲ ಕಳಿಸ್ಕೊಟ್ಟು ನಮ್ಮನ್ನು ಹೈಸ್ಕೂಲ್ ಟೀಚರ್ ಇದ್ದವನಿಗೆ ದಿಢೀರಂತ ಇನ್ನೂ 2-3 ವರ್ಷ ಹೈಸ್ಕೂಲ್ ಟೀಚರ್ಗೆ ಹೈಸ್ಕೂಲ್ HM ಆಗೋದು ಎಂಥ ಪ್ರೌಡ್ ಮೂಮೆಂಟು. ಅದರಿಂದ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡಾಗ ನನಗೆ ಸೆಟ್ ಬ್ಯಾಕ್, ಅದು ಒಂದು ಸೆಟ್ ಬ್ಯಾಕ್ PSI, ಇನ್ನೊಂದು ಸೆಟ್ ಬ್ಯಾಕ್ KES, ಎರಡೂ ಹಿಂದಕ್ಕೆ ಹೋದಾಗ ಹೇಗಾಗಿ ಕುಸ್ತೋಗಿರ್ತೀವಿ. ಆದರೆ ಗೊತ್ತಿರುತ್ತೆ ಆ ಟೈಮ್ನ ನಾಲೆಡ್ಜ್ ತೊಗೊಂಡಾಗ, ಜಂಪ್ ಮಾಡಿದಾಗ ಹೈಸ್ಕೂಲು PUನು ಕಿತ್ಕೊಂಡು ನಾವು ಡಿಗ್ರಿ ಕಾಲೇಜ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪಾಯಿಂಟ್ ಆಗಿಬಿಡ್ತೀವಿ. 2 ಸ್ಟೆಪ್ ಹಿಂದೆ ತೊಗೊಂಡ್ರೆ ಇನ್ನೂ ಎಕ್ಸ್ಟ್ರಾ ಹೈಗೆ ಹಾರ್ಬೋದು ಅನ್ನೋದು ಪಕ್ಕ ನನ್ನ ಲೈಫಲ್ಲಿ ಪ್ರೂವ್ ಆಗಿದೆ. ನಿಮ್ಮ ತಲೆಯಲ್ಲೂ ಅದಿರಲಿ. ಆ್ಯಂಡ್ ದೆನ್ ಇಷ್ಟೆಲ್ಲ ಹೇಳಿದ್ರು ನಿಮಗೆ ಸಮಾಧಾನ ಆಗದೇ ಇದ್ದರೆ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಹಾಕ್ತೀನಿ. ನಮ್ಮ ರವಿ ಬೆಳಗೆರೆಯವರು ನಾವೆಲ್ಲ ಸೋತಾಗ 80 ಸರಿ ಸೋತು ಸಮಾಧಾನ ಮಾಡೋಕ್ಕೆ ನಮಗೆ ರವಿ ಬೆಳಗೆರೆಯವ್ರದ್ದು ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಅಂತ ಒಂದು ಆಡಿಯೋ ಇತ್ತು, ಅದು ಹಾಕ್ಕೊಂಡು ಕೇಳ್ತಾ ಇದ್ವಿ. ನಿಮಗೂ ಕೂಡ ಆ ಯೂಟ್ಯೂಬಲ್ಲಿದೆ, ಅದರ ಲಿಂಕನ್ನು ಹಾಕ್ತೀನಿ. ಈ ವಿಡಿಯೋ ಮುಗಿದ ನಂತರ ನಾವು ಫ್ರೀ ಇದ್ದಾಗ ಅದೊಂದು ವಿಡಿಯೋ ನಿಮ್ಮ ಹತ್ರ ಇಟ್ಕೊಳ್ರಿ ಲಿಂಕನ್ನು. ಬೇಜಾರಾಯಿತು ಅಂದರೆ ಅಂಥ ವಿಡಿಯೋಗಳು ಕೇಳೋದು ಪ್ರಯತ್ನ ಮಾಡಿರಿ. ಜೊತೆಗೆ ಏನು ಮಾಡಬಾರ್ದು ಅಂದರೆ ತುಂಬ ಯುವತಿಯರು, ನಾನು ಯುವತಿಯರನ್ನೂ ಆ್ಯಡ್ ಮಾಡ್ತೀನಿ ಬೆಂಗಳೂರು ಪರಿಸ್ಥಿತಿ ನೋಡಿಕೊಂಡು, ಆಲ್ಕೋಹಾಲ್ ಏನೋ ಕಿಕ್ ತೊಗೊಂಡ್ಬಿಟ್ರೆ ಸ್ವಲ್ಪ ಮೆಮೊರಿ ಮರೆವು ಆಗಿಬಿಡುತ್ತೆ, ನನಗೆ ಸೋತ ನೋವು ಹೋಗಿಬಿಡುತ್ತೆ. ಆಲ್ಕೋಹಾಲ್ ಈಸ್ ನಾಟ್ ಎ ಪೇಯ್ನ್ ಕಿಲ್ಲರ್. ಪೇಯ್ನ್ ಬಾಡಿಗೂ ಪೇಯ್ನ್ ಕಿಲ್ಲರು ಅಲ್ಲ, ಬ್ರೈನ್ ಪೇಯ್ನ್ ಕಿಲ್ಲರು ಅಲ್ಲ. ಅದು ನಿಮ್ಮನ್ನು ಯಾವುದೋ ಒಂದು ಹೊಸ ಲೋಕಕ್ಕೆ ಒಯ್ಯುತ್ತಷ್ಟೇ. ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದೀರಾ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಗಕ್ಕೆ ಹೋಗ್ತಾ ಇದ್ದೀರಾ. ಡ್ರಗ್ಸ್ ಅಂದರೆ ನೀವೇನೋ ಕೊಕೈನು ಅದು ಇದು ತೊಗೋಬೇಕು ಅಂತಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ಗೆ ಹೋಗ್ತೀರಿ ಅಂದರೆ ದಟ್ ಈಸ್ ಆಲ್ಸೋ ಬ್ಯಾಡ್ ಥಿಂಗ್. ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲಗೋ ಸ್ಥಿತಿ ಬರಬಾರ್ದು. ಹಾಗಾಗಿ ಆ ಡ್ರಗ್ಸ್ಗಳನ್ನ ಅವಾಯ್ಡ್ ಮಾಡಿ. ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೀರಾ, ಅಲ್ಲೊಂದು ನೀವು ಹೇಗೆ ಆಗುತ್ತೀರ ಅಂದರೆ ಸೋತಾಗ ಯಾವುದು ಸೋಲಿನ ನೋವಿನ 1-2 ವಿಡಿಯೋ ನೋಡಿದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಅವೇ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದೇ ಪ್ಯಾಥೋ ಲೋಕದಲ್ಲಿ ಸಿಕ್ಕೊಂಡ್ಬಿಡ್ತೀರಾ. ಆ ಪ್ಯಾಥೋ ಲೋಕದಲ್ಲಿ ಸಿಕ್ಕೊಂಡ್ರೆ ಅಂದರೆ ಇನ್ನಷ್ಟು ಪೇನ್ಫುಲ್ ಆಗ್ತೀರಾ. ಹಾಗಾಗಿ ಆ ಚೋಟ ಮೋಟ ಸಾಮಾಜಿಕ ಮಾಧ್ಯಮದಿಂದ ಹೊರಗೆ ಬರಬೇಕು. ಪ್ಯಾಥೋ ಸಾಂಗ್ಸ್ ಅಂತೂ ಯಾವ ಕಾರಣಕ್ಕೂ ಕೇಳಬಾರ್ದು ನೀವು, ಅಂದರೆ ದುಃಖ ಭರಿತ ಹಾಡುಗಳು, ಅವು ಇನ್ನಷ್ಟು ನಿಮ್ಮನ್ನು ಹಾಳು ಮಾಡಿ ಹಾಕ್ಬಿಡ್ತವೆ. ಹಾಗಾಗಿ ಅದರಿಂದನೂ ದೂರ ಇರಬೇಕು. ಮತ್ತು ಲೋ ಕ್ವಾಲಿಟಿ ಪೀಪಲ್ ಇರ್ತಾರೆ, ಅವರಿಗೆ ನಿಮಗೇನೋ ಸಮಾಧಾನ ಮಾಡ್ದಂಗೆ ಅನಿಸ್ತಿರುತ್ತೆ, ಅವ್ರು ಮಜಾ ತಗೋತಾ ಇರ್ತಾರೆ, ಆದ್ದರಿಂದ ನಿಮಗೆ ಇನ್ನಷ್ಟು ನೋವಾಗ್ತಾ ಇರುತ್ತೆ. ಅಂಥ ಜನಗಳ ಜೊತೆನೇ ಇರೋದಂಥ ಅಂಥ ಕಂಪ್ನಿನ ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್, ಸೋತಾಗ ಮಾಡಬಾರ್ದು. ಹಾಗೆಯೇ ಬಿ ಎ ವಾರಿಯರ್, ಒಬ್ಬ ವಾರಿಯರ್ ಥರ ಇರಬೇಕು ನೀವು. ಇವಾಗ ನೀವು ಎಕ್ಸಾಮ್ ವಾರಿಯರ್,
ಎಕ್ಸಾಮ್ ವಾರಿಯರ್ಗೂ ರಿಯಲ್ ವಾರಿಯರ್ಗೂ ಡಿಫ್ರೆನ್ಸನ್ನು ಇಲ್ಲೇ ತೋರಿಸ್ತಾ ಇದ್ದೀನಿ. ಬಿ ಎ ವಾರಿಯರ್ ದೇರ್ ಸ್ಕ್ಯಾರ್ಸ್ ಆರ್ ದೇರ್ ಮೆಡಲ್ಸ್. ಅವನಿಗೆ ಗಾಯ ಆಗಿದೆ ಅಂತ ಅಂದರೆ ಅದು ಅವನಿಗೆ ಮೆಡಲ್ಸ್ ಇದ್ದಂಗೆ. ಅದು ಬಿ ಎ ವಾರಿಯರ್ ದೇರ್ ಸ್ಕ್ಯಾರ್ಸ್ ಆರ್ ದೇರ್ ಮೆಡಲ್. ನೀವು ಕೂಡ ಎಕ್ಸಾಮ್ ವಾರಿಯರ್, ನಿಮ್ಮ ಸೋಲು ನಿಮ್ಮ ಇನ್ನೊಂದು ಮೆಡಲ್ ಇದ್ದಂಗೆ. ಸೋತ ನಂತರ ಈಗ ಒಂದು ಎಕ್ಸಾಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಯಾರೋ ಪಾಸ್ ಆಗಿದ್ದಾನೆ, ಈ ಸೆಟಲ್ಡ್ ಒಂದು ಸ್ಯಾಟಿಸ್ಫೈಡ್ ಝೋನ್ ಮುಟ್ಬಿಡ್ತಾನೆ. ನೀವು ಹಂಗಲ್ಲ, ಒಂದು ಸೋಲು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿಲ್ಲ, ಮತ್ತೊಂದು ಸೋಲು ಆಗಲಿಲ್ಲ, ವರ್ಷನ್ ಇಂಪ್ರೂವ್ ಆಗ್ತಾ ಇರುತ್ತೆ. 1.0 2.0 3.0 ಇಂಪ್ರೂವ್ ಮಾಡಿಕೊಂಡ್ರೆ ನೀವು ನಿದ್ದೆ ಮಾಡ್ತಾಯಿದ್ರಲ್ಲ, ಇಂಪ್ರೂವ್ ಆಗ್ತಾ ಇರುತ್ತೆ. ಒಂದೇ ಸರಿ ಇನ್ನೂ ಹೈಯರ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಬಿಡೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಹಾಗಾಗಿ ನೀವು ವರ್ಷನ್ ಇಂಪ್ರೂವ್ ಆಗ್ತಾ ಇರೋದ್ರ ಬಗ್ಗೆ ಕೂಡ ನಾಲೆಡ್ಜ್ ಇರಲಿ. ಫೇಲ್ಯೂರ್ ಈಸ್ ದ ಫ್ಯೂಯಲ್ ಆಫ್ ಚಾಂಪಿಯನ್ಸ್. ಸೋತವರು ಚಾಂಪಿಯನ್ ಆಗುವ ಅರ್ಹತೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಾರೆ. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಮತ್ತು ಗೌತಮ ಬುದ್ಧ ಅವರು ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡೋಂಥ ವ್ಯಕ್ತಿ. ಬುದ್ಧ ಅವರು ಒಂದು ಮಾತಿದೆ, ಜಗತ್ತಿನಲ್ಲಿ 8 ಕಂಡೀಷನ್ಸ್ ಇದೆ, 8 ಸ್ಥಿತಿ ಇದೆ, ಆ ಸ್ಥಿತಿಯನ್ನು ಒಪ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಗೇನ್ ಆ್ಯಂಡ್ ಲಾಸ್, ಗಳಿಸುವುದು ಮತ್ತು ಕಳೆದುಕೊಳ್ಳುವುದು ಎರಡೂ ಇದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೇಸ್. ಫೇಮಸ್ ಆಗೋದು, ಡಿಸ್ರೆಸ್ಪೆಕ್ಟ್ ತೊಗೊಳ್ಳೋದು. ಈಗ ನನಗೆ 40-50 ಸಾವಿರ ಜನ ಬೂಟ್ ಕ್ಯಾಂಪನ್ನು ವ್ಯೂ ಮಾಡ್ತಾ ಇದ್ದೀರಾ, ದಿಸ್ ಇಸ್ ಫೇಮ್. ಅದ್ರ ಜೊತೆಗೆ ಅಲ್ಲಿ ಕೆಳಗಡೆ ಕಾಮೆಂಟ್ ಬಂದಿರುತ್ತೆ, ದಿ ವರ್ಸ್ಟ್ ಕಾಮೆಂಟ್ ಬಂದಿರುತ್ತೆ, ದಟ್ ಈಸ್ ಡಿಸ್ರೆಸ್ಪೆಕ್ಟ್. ಫೇಮ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಎರಡನ್ನೂ ಒಪ್ಕೊಳ್ಳೋಂಥ ಗುಣ ಕಲಿಬೇಕು. ಪ್ರೈಸ್ ಆ್ಯಂಡ್ ಬ್ಲೇಮ್, ಹೊಗಳಿಕೆ ತೆಗಳಿಕೆ, ಪ್ಲೆಜರ್ ಆ್ಯಂಡ್ ಪೇಯ್ನ್, ಇವೆಲ್ಲ ಜಗತ್ತಿನ ಕಂಡೀಷನ್ಸ್. ಇದ್ರ ಜೊತೆ ಹೊಂದಿಕೊಂಡು ಬದುಕುವುದನ್ನು ಕಲೀಲೇಬೇಕಾಗತ್ತೆ ನಾವು ಲೈಫ್ನಲ್ಲಿ. ಎಲ್ಲ ಟೈಮಲ್ಲೂ ಫಸ್ಟ್ ಸೆಟ್ ಬೇಕು ನನಗೆ, ಸೆಕೆಂಡ್ ಸೆಟ್ ಬೇಡ ಅನ್ನಕ್ಕೆ ಬರಲ್ಲ. ಈ ವರ್ಡ್ಲಿ ಕಂಡೀಷನನ್ನು ಎಲ್ರಿಗೂ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಇರುತ್ತೆ, ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಇರುತ್ತೆ. ಒಲಿಂಪಿಕ್ಕಿಗೆ ಹೋದ ಹುಡುಗಿ ನೋಡಿರ್ಬೋದು, ಹೆಚ್ಚು ಕಡಿಮೆ ಕುಸ್ತಿನಲ್ಲಿ ಗೋಲ್ಡ್ ಮೆಡ್ಲೇ ತಂದ್ರು ಅನ್ನೋ ಟೈಮಲ್ಲಿ 100 ಗ್ರಾಮ್ ತೂಕ ಜಾಸ್ತಿ. 100 ಗ್ರಾಮ್, ಯು ಕ್ಯಾನ್ ಇಮ್ಯಾಜಿನ್, ಒಂದು ವಾಟ್ರ್ ಬಾಟ್ಲು ಚೋಟ ತೊಗೊಂಡ್ರೆ 500 ml ಇರುತ್ತೆ. 500 ml = 500 ಗ್ರಾಮ್. ಅರ್ಧ ಕುಡಿದ್ರಿ ಅಂದರೆ 250 ಗ್ರಾಮ್. ನೀವೇ ಆ ಚೋಟ ಬಾಟ್ಲು ತೊಗೊಂಡ್ರೆ ಅರ್ಧ ಕುಡಿತೀರಿ, 250. ಅಷ್ಟು ಕುಡಿದ್ರೆ 250 ಗ್ರಾಮ್ ಜಾಸ್ತಿ ಆಗುತ್ತೆ. 100 ಗ್ರಾಮಿಂದ ಗೋಲ್ಡು ಹೋಯ್ತು, ಸಿಲ್ವರ್ ಹೋಯ್ತು, ಕಂಚು ಹೋಯ್ತು, ಏನು ಇಲ್ದಂಗೆ ವಾಪಸ್ ಬರಬೇಕಲ್ಲ, ಹೇಗಿರ್ಬೋದು ಪರಿಸ್ಥಿತಿ ಅದು. ಅಂಥದ್ದನ್ನೆಲ್ಲ ಫೇಸ್ ಮಾಡೋಕ್ಕೆ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಕರೆಯೋದು ನಾನು, ಅದನ್ನು ಬೆಳೆಸ್ಕೊಳ್ಳೋಣ. ಜೊತೆಗೆ ವೈ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್. ನೀವು ತುಂಬ ಒಳ್ಳೆಯವ್ರಿಗೆ ಕೆಟ್ಟದಾಗ್ತಾ ಇರುತ್ತೆ. ಇದು ನಾವು ಅಂದ್ಕೊಳ್ಳೋದಷ್ಟೇ, ನಮಗೆ ನಾವೇ ಗುಡ್ ಪೀಪಲ್ ಅಂತ ಡಿಸೈಡ್ ಮಾಡ್ಕೋತೀವಿ, ನಮಗೆ ನಾವೇ ಬ್ಯಾಡ್ ಥಿಂಗ್ಸ್ ನಮಗೆ ಯಾಕಾಗತ್ತೆ ಅನ್ಕೋತೀವಿ. ಅದಕ್ಕೆ ಗೌತಮ ಬುದ್ಧವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಅಚಿಂತಿತಂಪಿ ಭವತಿ ವಿಂತಿಂಪಿ ವಿನಾಸತಿ ಅಂತ. ಅಚಿಂತಿತಂಪಿ ಭವತಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಹ್ಯಾಪನ್ಸ್. ನಾವು ಯಾವುದು ಆಗಬಾರ್ದು ಅಂದ್ಕೊಂಡಿರ್ತೀವೋ ಅದೇ ಆಗ್ತಾ ಇರುತ್ತೆ. ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಡೆಸ್ಟ್ರಾಯ್ಡ್, ನಾವೇನು ಅಂದ್ಕೋತೀವೋ ಅದು ಆಗ್ತಾ ಇರಲ್ಲ, ಅದನ್ನೇ ಜಗತ್ತು ಅಂತ ಕರೆಯೋದು, ಅದನ್ನು ಒಪ್ಪಿಕೋ ಅಂತ ಹೇಳ್ತಾರೆ ಅವರು. ಹಾಗಾಗಿ ನೀನು ತುಂಬ ಆಸೆ ಇಟ್ಕೊಳ್ಳೋಕೆ ಹೋಗಬೇಡ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಮುಂದೆ ಡೆವಲಪ್ ಮಾಡ್ತಾರೆ. ಬಟ್ ನಾವೆಲ್ಲ ಹೇಳೋಕ್ಕೆ ಹೋದರೆ ದೊಡ್ಡ ಫಿಲಾಸಫಿ ಆಗುತ್ತೆ. ದಟ್ ರೀಸನ್ ಇಷ್ಟಕ್ಕೆ ಸಾಕು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗ್ತಾ ಇರುತ್ತೆ, ಎಕ್ಸ್ಪೆಕ್ಟೆಡ್ ಆಗಲ್ಲ. ಅದು ಬುದ್ಧ ಅವರೇ ಹಿಂದೆ ಹೇಳೋಗಿದ್ದಾರೆ. ಅದನ್ನು ಒಪ್ಪಿಕೊಳ್ಳೋಂಥ ಗುಣ ಬೆಳೆಸ್ಕೊಳ್ಳೋಣ. ಜೊತೆಗೆ 3 ಫೇಲ್ಯೂರ್ ಸ್ಟೋರೀಸ್ ಹೇಳಿದ್ದೆ ಅನ್ನಲ್ಲ, ಇವರು ರಿಚೆಸ್ಟ್ ಪರ್ಸನ್ ಆಫ್ ಚೀನಾದ ಅತಿ ಶ್ರೀಮಂತ ಮನುಷ್ಯ ಜಾಕ್ ಮಾ. ಇವ್ರಿಗೂ ನಮಗೂ ಒಂದು ಹೋಲಿಕೆ ಏನು ಅಂದರೆ, ನಾನು ಟೀಚರ್, ಹೀಸ್ ಆಲ್ಸೋ ಟೀಚರ್ ಫಾರ್ ಮೆನಿ ಇಯರ್ಸ್. ಹಲವಾರು ವರ್ಷಗಳ ಕಾಲ ಟೀಚರಾಗಿ ಕೆಲಸ ಮಾಡ್ತಾರೆ. ಟೀಚರ್ ಆಗೋಕ್ಕೂ ಮೊದಲು ಇವರಿಗೆ ಕೆಲಸ 30 ಸಾರಿ ರಿಜೆಕ್ಟ್ ಆಗುತ್ತೆ. ಅಂದರೆ ರೆಸ್ಯೂಮೆ ತಗೊಂಡು ನಂಗೆ ಜಾಬ್ ಬೇಕು ಅಂತ ಅಪ್ಲೈ ಮಾಡಿದಾಗ 30 ಕಡೆ ಕೆಲಸದಿಂದ ರಿಜೆಕ್ಟ್ ಆಗ್ತಾರೆ. ಈವನ್ KFCನಲ್ಲಿ ರಿಜೆಕ್ಟ್ ಆಗ್ತಾರೆ. KFCನಲ್ಲಿ ಪೊಲೀಸ್ ಆಗೋದಕ್ಕೆ ಅಲ್ಲಿ ರಿಜೆಕ್ಟ್ ಆಗ್ತಾರೆ. ಚೋಟ ಮೋಟ ಜಾಬ್ಗಳೆಲ್ಲ ರಿಜೆಕ್ಟ್ ಆಗಿರ್ತಾರೆ. 30 ಟೈಮ್ ರಿಜೆಕ್ಟೆಡ್. ಯೂನಿವರ್ಸಿಟಿಗಳಲ್ಲಿ ಹೈಯರ್ ಎಜುಕೇಷನ್ಗೆ ಹೋಗೋದಕ್ಕೆ ಯೂನಿವರ್ಸಿಟಿ ಬೇರೆ ಬೇರೆ ದೇಶದ್ದು, ತಮ್ಮದೇ ದೇಶದ ಕೆಲವು ಹೈಯರ್ ಯೂನಿವರ್ಸಿಟಿಗಳಿಗೆ ಹಾಕಿದಾಗ 10 ಟೈಮ್ ಇವ್ರಿಗೆ ಯೂನಿವರ್ಸಿಟಿ ಹೈಯರ್ ಎಜುಕೇಷನ್ ರಿಜೆಕ್ಟೆಡ್. ಆದರೆ 94ಅಲ್ಲಿ, ಭಾಳ ಹಿಂದಿನ ಕತೆ ಅಲ್ಲ, 30 ವರ್ಷದ ಹಿಂದೆ ಈ ಪ್ಲ್ಯಾನ್ಸ್, ಏನೋ ಒಂದು ಯೋಚನೆ ಬರುತ್ತೆ ಅವ್ರ ತಲೆಯಲ್ಲಿ, ನಾನು ಇಂಟರ್ನೆಟ್ಟನ್ನು ಬಳಸ್ಕೊಂಡು ಏನಾದರೂ ಮಾಡ್ಬೋದು ಅಂತ. ನಾವು ಫ್ಲಿಪ್ಕಾರ್ಟ್, ಅಮೆಜಾನ್ ಅಂತ ಏನು ನೋಡ್ತಾ ಇದ್ದೀವಿ ನಮ್ಮ ಇಂಡಿಯಾದಲ್ಲಿ, ಅಮೆಜಾನ್ ಫ್ರಮ್ ಅಮೇರಿಕಾ, ಫ್ಲಿಪ್ಕಾರ್ಟ್ ನಮ್ಮ ಬೆಂಗಳೂರಲ್ಲೇ ಹುಟ್ಕೊಂಡಿದ್ದು. ಈ ಥರದಲ್ಲಿ ಅಲಿಬಾಬಾ ಅಂತ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿ ಅವ್ರು ಹೇಳ್ತಾರೆ 3 ವರ್ಷಗಳ ಕಾಲ $10 ಇನ್ಕಮ್ ಕೂಡ ಇರಲಿಲ್ಲ ಅಂತ, 3 ಇಯರ್ಸ್. ಆ ನಂತರ ಗ್ರೋ ಸ್ಟಾರ್ಟ್ ಆಯಿತು. ಅಲಿಬಾಬಾ ಬಿಕಮ್ ಬಿಗ್ಗೆಸ್ಟ್ ಕಂಪನಿ ಇನ್ ಚೈನಾ ಆ್ಯಂಡ್ ವರ್ಲ್ಡ್ ವೈಡ್ ಅದು ಫೇಮಸ್ ಆಗುತ್ತೆ. ಮಲ್ಟಿಪಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಇವತ್ತು ಟಾಪ್ 50 ಬಿಲಿಯನರ್ಸ್ಗಳಲ್ಲಿ ಇವರು ಕೂಡ ಒಬ್ಬರಾಗ್ತಾರೆ. ಅಂದರೆ ಎಷ್ಟು ಸರಿ ಸೋತಾಗಲೂ
ಪುಟಿದು ಹೇಳಿದ್ನಲ್ಲ 30 ಟೈಮ್ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಅಂದರೆ ಏನು ಪರಿಸ್ಥಿತಿ ಇರ್ಬೋದು. ಹೊರಗೆ ಬಂದವರು ಇದ್ದಾರೆ. ಜೊತೆಗೆ ಕರೋಲಿ ಟಕಾಸ್, ನಾನೇ ತುಂಬ ಸರಿ ಹೇಳ್ತಾ ಇರ್ತೀನಿ, 38 ಟೈಮಲ್ಲಿ ಇವ್ರದ್ದು ಹ್ಯಾಂಡ್ ಇಂಜುರಿ ಆಗುತ್ತೆ. 35ಇಂದನೂ ಇವರು ಅಂದರೆ 30ಸಿಂದನೇ 30ರ ದಶಕದಲ್ಲಿ ಬಲಗೈಯಲ್ಲಿ ಶೂಟ್ ಮಾಡಿ ಚಾಂಪಿಯನ್ ಆಗೋದು, ಗೋಲ್ಡ್ ಮೆಡಲ್ ಗೆಲ್ಲೋದು, ಒಲಿಂಪಿಕ್ಕಲ್ಲಿ ಮೆಡಲ್ ತರೋದು, 25 ಮೀಟರ್ ರ್ಯಾಪಿಡ್ ರೈಫಲ್ ಪಿಸ್ತೂಲ್ ಶೂಟಿಂಗಲ್ಲಿ ಭಾಗವಹಿಸಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. 7-8 ವರ್ಷದ ಪರಿಶ್ರಮ. 40ರಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. 40ರ ಒಲಿಂಪಿಕ್ಸ್ನಲ್ಲಿ ನಾನು ಚಿನ್ನ ತರ್ತೀನಿ ಅಂತ ಹಂಗೇರಿಯ ಯುವಕ ರೆಡಿ ಆಗ್ತಾ ಇರ್ತಾನೆ. ಆದರೆ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಹೇಗೆ ಅಂದರೆ ಯುದ್ಧ ಬಂದಾಗ ಎಲ್ಲ ನಾಗರಿಕರು ಭಾಗವಹಿಸಬೇಕು, ಎಲ್ಲರೂ ಭಾಗವಹಿಸಬೇಕು. ಇವರು ಸ್ಪೆಷಲಿ ಆರ್ಮಿನಲ್ಲೇ ಇದ್ದಂಥವ್ರಾದ್ರಿಂದ ಇವರು ಭಾಗವಹಿಸಿದರು. ಒಂದು ಬಾಂಬನ್ನು ಎಸೆಯೋ ಟೈಮಲ್ಲಿ ಕೈಯಲ್ಲೇ ಬ್ಲಾಸ್ಟ್ ಆಗಿ ಕಂಪ್ಲೀಟ್ ಇಂಜುರಿ, ಬಲಗೈ ಏನಕ್ಕೂ ಬರದ ಸ್ಥಿತಿ ಆಗುತ್ತೆ. ನಾವು ಫೇಲ್ ಆಗಿದ್ದು ಒಂದು ಚೋಟ ಮೋಟ ಎಕ್ಸಾಮಲ್ಲಿ, ಒಲಿಂಪಿಕ್ಕಲ್ಲಿ ಮೆಡಲ್ ತರೋನ ಬಲಗೈನೇ ಹೋಗಿದೆ. ಏನಾಗಿರ್ಬೋದು ಪರಿಸ್ಥಿತಿ, ಎಷ್ಟು ಹತ್ತಿರ್ಬೋದು. ಸಿಕ್ಕಾಪಟ್ಟೆ ಅಳ್ತಾರೆ, ಸಿಕ್ಕಾಪಟ್ಟೆ ಕಣ್ಣೀರಿಡ್ತಾರೆ. ಎಲ್ಲ ಆದ ನಂತರ ಒಂದೇನೋ ಯೋಚನೆ ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅಂತ. ನೀವು ಥಿಂಕ್ ಮಾಡಲೇಬೇಕಲ್ಲ, ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಿದಾಗಲೇ ಗೊತ್ತಾಗಿದ್ದು ನಂದು ಹೋಗಿರೋದು ಬಲಗೈ ಮಾತ್ರ, ಎಡಗೈ ಇದೆಯಲ್ಲ ಅಂತ. ಈ ಪಿಕ್ಚರ್ ನೋಡ್ರಿ, ಎಡಗೈಯಲ್ಲಿ ಶೂಟ್ ಮಾಡ್ತಿರೋದು. ಆ ನಂತರ ಅವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ರೆಡಿಯಾಗಿ 44 ಒಲಿಂಪಿಕ್ಸಿಗೆ ರೆಡಿ ಆಗೋಣ ಅಂತ ಎಡಗೈಯಲ್ಲಿ ಶೂಟಿಂಗ್ ಕಲ್ತ್ಕೊಂಡ್ಬಿಟ್ರೆ ಆಲ್ರೆಡಿ ಒಲಿಂಪಿಕ್ಸೇ ಕ್ಯಾನ್ಸಲ್ ಆಗುತ್ತೆ. 10 ವರ್ಷ ಅಂತಂದರೆ ಎಷ್ಟು ಹೊಸ ಪ್ರತಿಭೆಗಳು ಬರ್ಬೋದು. ಹೊಸ ಪ್ರತಿಭೆಗಳು ಬಂದು ಇವ್ರ ಕಥೆ ಏನಾಗಿರ್ಬೋದು. ಒಂದು ಕೈ ಇಲ್ಲದೆ ಹೊಸ ಕೈಯಲ್ಲಿ ಪ್ರಾಕ್ಟೀಸು. 10 ವರ್ಷ ಅಂದರೆ ಎಂತೆಂಥ ಹೊಸ ನ್ಯೂ ಪ್ರತಿಭೆಗಳು ಬರ್ಬೋದು. ಆ 48ಅಲ್ಲಿ ಲಂಡನ್ನಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ಎಲ್ಲರೂ ಇವ್ರು ಯಾರೋ ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಕೊಂಡಿರ್ತಾರೆ. ಬಟ್ ಈ ಪಾರ್ಟಿಸಿಪೇಟ್ ಆ್ಯಡ್ ಎ ಸ್ಪೋರ್ಟ್ಸ್ ಪರ್ಸನ್ ನಿಂತ್ಕೊತಾರೆ. ಗುರಿ ಇಟ್ಟು ಹೊಡೆದಾಗ 25 ಮೀಟರ್ ರ್ಯಾಪಿಡ್ ರೈಫಲ್ನಲ್ಲಿ ಗೋಲ್ಡ್ ಬರುತ್ತೆ. ಅದಾಗಿ 4 ವರ್ಷಕ್ಕೆ ಮತ್ತೆ ಒಲಿಂಪಿಕ್, ಅಲ್ಲೂ 25 ಮೀಟ್ರ್ ರೈಫಲ್ ಭಾಗವಹಿಸ್ತಾರೆ, ಅಲ್ಲೂ ಕೂಡ ಗೋಲ್ಡ್ ಬರುತ್ತೆ. ಹೀಗೆ 2 ಗೋಲ್ಡನ್ ತಂದುಕೊಡ್ತಾರೆ. ಅಂದರೆ ಒಂದು ಕೈಯೇ ಹೋದ ನಂತರ ಇನ್ನೊಂದು ಕೈಯಲ್ಲಿ ಸ್ಕಿಲ್ಲನ್ನು ಡೆವಲಪ್ ಮಾಡಿ ಗೆದ್ದವರು ನಮ್ಮ ಕಣ್ಮುಂದೆ ಇದ್ದಾರೆ. ಹಾಗೆಯೇ ಸ್ಟೀವ್ ಜಾಬ್ಸ್. ಇವತ್ತು ಆ್ಯಪಲ್ ಗೊತ್ತು ನಿಮಗೆ, ಒಂದೊಂದು ಸೆಕೆಂಡ್ಗೆ ಒಂದೊಂದು ಮೊಬೈಲ್ ಖಾಲಿ ಆಗುತ್ತಂತೆ ಜಗತ್ತಿನಲ್ಲಿ. ಅಷ್ಟು ಪಾಪ್ಯುಲರ್. ಆ್ಯಪಲ್ ಪ್ರಾಡಕ್ಟ್ಗೆ ಈಕ್ವಲ್ ಆಗಿ ಇನ್ನೊಂದು ಪ್ರಾಡಕ್ಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಅದನ್ನು ಕಟ್ಟಿ ಬೆಳೆಸಿದ ವ್ಯಕ್ತಿ. ಅದನ್ನೆಲ್ಲ ಕಟ್ಟಿ ಒಂದು ಹಂತಕ್ಕೆ ತಂದಿರೋ ಹೊತ್ತಿಗೆ ನೀನು ಈ ಕಂಪನಿಗೆ ಅಗತ್ಯ ಇಲ್ಲ ಅಂತ ಕಂಪ್ನಿಯಿಂದನೇ ಕಿಕ್ಔಟ್ ಮಾಡ್ತಾರೆ. ಕಂಪನಿಯಿಂದ ಅಂದರೆ ತಾನೇ ಕಟ್ಟಿ ಬೆಳೆಸಿದ ಕಂಪನಿಯಿಂದ ತನ್ನನ್ನೇ ಕಿಕ್ಔಟ್ ಮಾಡಿದಾಗ ಏನಾಗಿರ್ಬೋದು ಪರಿಸ್ಥಿತಿ. ಆ ಪರಿಸ್ಥಿತಿ ಇವರು ಫೇಸ್ ಮಾಡ್ತಾರೆ. ಫೇಸ್ ಮಾಡಿದ್ದು ಸ್ವಲ್ಪ ದಿನಕ್ಕೆ ಮತ್ತೆ ಇವ್ರನ್ನ ಆ ಕಂಪ್ನಿಯವರೇ ಹುಡ್ಕೊಂಡು ಕರ್ಕೊಂಡು ಹೋಗೋ ಸ್ಥಿತಿ ಬರುತ್ತೆ. ಮತ್ತೆ ಹೋಗಿ ಜಾಯ್ನ್ ಆಗ್ತಾರೆ. ಅಂದರೆ ಸೆಟ್ ಬ್ಯಾಕ್ ಬರುತ್ತೆ. ಮತ್ತು ನಿಮ್ಮ ಅರ್ಹತೆ ಇದೆಯಲ್ಲ ಅದು ನಿಮ್ಮನ್ನು ಎತ್ತರಕ್ಕೆ ಬೆಳೆಸುತ್ತೆ. ಇವರು ಎಕ್ಸಾಂಪಲ್ ಆಗ್ತಾರೆ. ಜೊತೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾವುದು ನಿಮ್ಮ ಕಂಟ್ರೋಲಿದೆ, ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನೋದ್ರ ಕ್ಲಾರಿಟಿ ಇರಬೇಕು. ನಿಮ್ಮ ಬೌಂಡರಿ ಏನು, ನಿಮ್ಮ ಥಾಟ್ಸ್ ಏನು, ನಿಮ್ಮ ಕೆಪ್ಯಾಸಿಟಿ ಏನು, ನಿಮ್ಮ ಗೋಲ್ ಏನಿದೆ, ನೀವು ಎಷ್ಟು ಎನರ್ಜಿ ಹಾಕ್ಬೋದು, ನಿಮ್ಮ ಕೈಲಿ ಎಷ್ಟು ಕೆಪ್ಯಾಸಿಟಿ ಇದೆ, ನೀವು ಎಷ್ಟು ಹ್ಯಾಂಡಲ್ ಮಾಡ್ಬೋದು ಚಾಲೆಂಜಸ್ಗಳನ್ನ, ಇದಿಷ್ಟು ನಿಮ್ಮ ಕೈಲಿದೆ. ಅದು ಬಿಟ್ಕೊಂಡು ಆ ಜನ ಏನು ಮಾತಾಡ್ತಾರೆ, ಆ ಪರೀಕ್ಷಾ ಪ್ರಾಧಿಕಾರದವ್ರು ಹೆಂಗೆ ನಡೆಸ್ತಾರೆ, ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ, ಇದೆಲ್ಲ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಔಟ್ ಆಫ್ ಯುವರ್ ಕಂಟ್ರೋಲ್ ಬಹಳಷ್ಟು ಮ್ಯಾಟ್ರ್ಗಳು ನಿಮ್ಮ ಸೋಲ್ಗೆ ಕಾರಣ ಆಗಿರುತ್ತೆ. ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ಕೊಳ್ರಿ. ನಿಮ್ಮ ಕಂಟ್ರೋಲ್ ಏನಿದೆ ಅದನ್ನು ಸರಿ ಮಾಡಿಕೊಂಡು ಗೆಲ್ಲೋ ಕಡೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, 30 ಲಕ್ಷ ಸಾಧನ ಸಮುದಾಯದಲ್ಲಿ ಬೇರೆ ಬೇರೆ ಮೀಡಿಯಾಗಳಲ್ಲಿ ಸೇರ್ಕೊಂಡಿದ್ದೀರ ನಮ್ಮ ಜೊತೆ. ಇನ್ನಷ್ಟು ಸಾಧನ ನಿಮಗೋಸ್ಕರ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನು ತರುತ್ತೆ. ಡೇ 6 ಇನ್ನಷ್ಟು ಕುತೂಹಲಕಾರಿ ವಿಚಾರದೊಂದಿಗೆ ಬರ್ತೀನಿ. ನಿಮಗೇನಾದರೂ ಪರ್ಟಿಕ್ಯುಲರ್ ಇಂಥ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ಚೆನ್ನಾಗಿರ್ತಿತ್ತು ಅನಿಸಿದರೆ ಕಾಮೆಂಟ್ ಮಾಡಿ. ಐ ವಿಲ್ ಗಿವ್ ದಟ್ ಟಾಪಿಕ್. ಸ್ನೇಹಿತರೆ, ಹೌ ಟು ಓವರ್ಕಮ್ ಫೇಲ್ಯೂರನ್ನು ತಿಳ್ಕೊಂಡಿದ್ದೀವಿ. ಯಾರು ಕೂಡ ಸೋಲಿಗಾಗಿ ಕುಗ್ಗಬಾರದು, ಅದರಿಂದ ಬೌನ್ಸ್ ಬ್ಯಾಕ್ ಆಗಲೇಬೇಕು. ಯಾರು ನಿಮ್ಮ ಸ್ನೇಹಿತರು ಸ್ವಲ್ಪ ನೊಂದಿದ್ದಾರೋ ಅವರಿಗೆ ಇದೊಂದು ವಿಡಿಯೋ ಕಳಿಸ್ಕೊಡಿ. ಮತ್ತು ಅವರಿಗೆ ಸ್ಫೂರ್ತಿಯನ್ನು ತುಂಬಿ ಒಂದು ಹೆಲ್ಪಿಂಗ್ ಹ್ಯಾಂಡ್ ನೀವೇ ಆಗಿರಿ ಅಂತ ಆಶಿಸುತ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.